ಎಲ್ಲರಿಗೂ ಸ್ವಾಗತ. ಆಂ ಗಣನಾತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನುಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನಾ ದಿವೋ ಬೃಹತ ಪರ್ವತಾದ ಸರಸ್ವತಿ ಯಜತ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಮಹಾನ್ ನಾರಾಯಣ ಎಂಬುದನ್ನು ನಾವು ನೋಡ್ತಾ ಇದ್ವಿ. ಅದರಲ್ಲಿ ಅಂಬಸಿ ಆಮಂಬಸ್ಯ ಪಾರ ಭುವನಸ್ಯ ಮಧ್ಯ ಆ ಮಂತ್ರ ಆರಂಭವಾಗಿ ಅದು ಅಭಿಭ್ರದಗ್ನ ಆಗಹಿ ಶ್ರೀಯಾಮ ಪರಿಪಾದಯ ಅನ್ನೋ ತನಕ ಅದ್ರ ಘೋಷವನ್ನು ನೋಡಿದ್ವಿ. ಅದರ ಅರ್ಥವನ್ನು ತಿಳಿಯುವಂತಹ ಕೆಲವು ಪ್ರಯತ್ನವನ್ನು ನಾವು ಹೋದವಾರ ಮಾಡಿದ್ದೀವಿ. ಇವತ್ತು ಮುಂದಕ್ಕೆ ನೋಡೋಣ. ಇಲ್ಲಿ ಏನು ಹೇಳ್ತಾರೆ? ಸಾಮಾನ್ಯ ಇದು ಉಪನಿಷತ್ತು, ಇದು ವೇದದ ಭಾಗವಲ್ಲ, ಇದು ಉಪನಿಷತ್ ಭಾಗ. ಇದು ದರ್ಶನವಲ್ಲ, ವೇದವಲ್ಲ, ಇದು ಉಪನಿಷತ್ತು. ಅಂದರೆ ನಾರಾಯಣನ ಬಗ್ಗೆ ಆ ಮಹಾನ್ ಚಿಂತಕನಾದ ಚಾಲನೆಯನ್ನು ಕೊಡತಕ್ಕಂತಹ ಆ ಒಂದು ಮಹಾನ್ ಚೇತನ, ಆ ಮಹಾನ್ ತತ್ವ ನಾರಾಯಣ ಅನ್ನೋದ್ರ ಬಗ್ಗೆ ಉಪನಿಷತ್ತಿನ ಋಷಿಗಳು ಸ್ವತಃ ಪ್ರಯೋಗ ಮಾಡಿ ಕಂಡುಕೊಂಡು ಉಪನಿಷತ್ತುಗಳನ್ನು ರಚನೆ ಮಾಡಿ ಹೇಳ್ತಾರೆ. ಸಾಮಾನ್ಯ ಹೇಗೆ ಅಂತಂದ್ರೆ, ವೇದವು ಸಕಲ ಘಟನೆಗಳ ತತ್ವಗಳನ್ನು ಹೇಳ್ತದೆ, ಸಕಲ ಘಟನೆಗಳ ತತ್ವವನ್ನು ಹೇಳ್ತದೆ. ಸಕಲ ಅಂದ್ರೆ ಏನು? ನಾವು ಯಾವ ಬ್ರಹ್ಮಾಂಡದಲ್ಲಿದ್ದೇವೆ ಆ ಬ್ರಹ್ಮಾಂಡದ ತತ್ವಗಳ, ಅವುಗಳಿಂದ ಉಂಟಾಗುವಂತಹ ಘಟನೆ, ಅದರ ಪರಿಣಾಮ, ಇದನ್ನೆಲ್ಲ ಹೇಳ್ತಾ ಹೋಗ್ತದೆ. ಅದು ಸಾಮಾನ್ಯ 8 ಅಕ್ಷರಗಳಿಂದ ಕೂಡಿರುತ್ತೆ ಒಂದು ತತ್ವ. ಅಕ್ಷರ ಅಂದರೆ ಲೆಟರ್ಸ್ ಅಂತ ಅಲ್ಲ, 8 ವಿಚಾರಗಳಿಂದ ಕೂಡಿರುತ್ತೆ ಅಂತ ಅರ್ಥ. ಅದರ ಒಂದು ಪ್ರಿನ್ಸಿಪಲ್, ಒಂದು ತತ್ವ ಅಂತಂದ್ರೆ 8 ಅಂಶಗಳಿಂದ ಕೂಡಿರುತ್ತೆ. ಅದು ವಸುಂಧರೆ, ನಮ್ಮ ಭೂಮಿಯಲ್ಲಿ ಅಷ್ಟವಸುಗಳು, 8 ವಸುಗಳಿಂದ ಅದು ನಡೆಯುತ್ತೆ. ಉದಾಹರಣೆಗೆ 8ನೇ ವಸು ಮೋಹ. ಆ ರೀತಿಯಾಗಿ 8 ಅಂಶಗಳಿಂದ ಕೂಡಿದಂತಹ ತತ್ವ, ಆ ತತ್ವದಿಂದ ನಡೆಯುವಂಥದ್ದೇ ಘಟನೆ. ಅಂದರೆ 9ನೇಯದಾದ ಘಟನೆಯನ್ನು ನಾವು ನೋಡ್ತೇವೆ. ಆ 9ನೇಯದಾದ ಘಟನೆ ನಮಗೆ ಗಮನಕ್ಕೆ ಬರ್ತದೆ ವಿನಃ ಅದರ ಹಿಂದಿರುವ 8 ವಿಚಾರಗಳು ಗೊತ್ತಾಗೋದಿಲ್ಲ. ಆ 8 ವಿಚಾರಗಳನ್ನು ಒಂದು ತತ್ವ ಅಂತ ಋಷಿಗಳು ಗುರುತಿಸಿದ್ದಾರೆ. ಅದನ್ನು ಇಂಗ್ಲಿಷಲ್ಲಿ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಆ 8 ವಿಚಾರಗಳನ್ನು ವೇದ ಹೇಳ್ತಾ ಹೋಗ್ತದೆ. ಪ್ರತಿಯೊಂದು ಘಟನೆಯ ಹಿಂದೆ ತತ್ವವಿದೆ, ಪ್ರತಿಯೊಂದು ತತ್ವದ ಹಿಂದೆ 8 ಅಂಶಗಳಿವೆ. ಈ 8 ಅಂಶಗಳನ್ನು ಉಪನಿಷತ್ತು ಒಂದೊಂದೇ, ಅಂದರೆ ಒಂದು ಘಟನೆಯನ್ನು ತೆಗೆದುಕೊಂಡು, ಒಂದು ತತ್ವವನ್ನು ತೆಗೆದುಕೊಂಡು ಆ ತತ್ವವನ್ನು ಕೂಲಂಕುಷವಾಗಿ ನೋಡಿ, ಆ ತತ್ವ ಏನು, ಅದು ಹೇಗೆ ಕೆಲಸ ಮಾಡ್ತದೆ, ಅದರಲ್ಲಿರುವ ಅಂಶಗಳೇನು. ಅದರಲ್ಲಿರೋದು 8 ಅಂಶಗಳು. ಯಾವುದೇ ಘಟನೆಯಲ್ಲಿರುವುದು 8 ಅಂಶಗಳು. ಆ 8 ಅಂಶಗಳು ಸಪರೇಟ್ ಆದಾಗ ವಿಘಟನೆ ನಡೀತದೆ. ಘಟನೆ ಮತ್ತು ವಿಘಟನೆ, ಸಂಘಟನೆ ಮತ್ತು ವಿಘಟನೆ, ಈ ಥರ 8 ಅಂಶಗಳು ತತ್ವಗಳ ರೂಪದಲ್ಲಿ ಚಲಿಸಿದಾಗ ಘಟನೆ ನಡೀತದೆ, ಒಂದು ಸಂಘಟನೆ ಆಗ್ತದೆ. ಅವುಗಳು ಡಿಸ್ಮ್ಯಾಂಟ್ಲ್ ಆದಾಗ ವಿಘಟನೆ ಆಗ್ತದೆ. ಈ ರೀತಿಯಲ್ಲಿ ಈ ಬ್ರಹ್ಮಾಂಡ ಚಲಿಸ್ತಾ ಇದೆ. ಈ ರೀತಿಯಾದ ತತ್ವಗಳನ್ನು, ಅಂಶಗಳನ್ನು
ಒಂದೊಂದು ಘಟನೆಯಲ್ಲೂ ತೆಗೆದುಕೊಂಡು ಋಷಿಗಳು ಪರಾಮರ್ಶಿಸಿ ಅವರವರ ಯಥಾಶಕ್ತಿ ಪ್ರಕಾರವಾಗಿ ಅರ್ಥ ಮಾಡಿಕೊಂಡು ಅದನ್ನು ವಿವರ ಕೊಡುವುದೇ ಉಪನಿಷತ್ತುಗಳು. ಈ ಉಪನಿಷತ್ತಿನಲ್ಲಿ ಕೊಟ್ಟಿರುವಂಥ ವಿವರವನ್ನು ಮನಗಂಡು ಅದನ್ನು ಅಭ್ಯಾಸ ಮಾಡಿ ಅದನ್ನೇ ದರ್ಶನ ಮಾಡಿ ಆ ವೇದಗಳು ಹೇಳಿರುವ ಘಟನೆಯನ್ನು ತತ್ವಗಳನ್ನು ಪುನಃ ದರ್ಶಿಸಿ ಹೇಳುವುದೇ ದರ್ಶನಕಾರರು. ಈ ರೀತಿಯಾಗಿ ನಡೆದುಕೊಂಡು ಬಂದ ನಮ್ಮ ಈ ಸನಾತನ ಧರ್ಮ ವಿಚಾರಗಳು, ಅದರಲ್ಲಿ ನಾವು ಏನು ನೋಡ್ತಾ ಇದ್ದೇವೆ? ಮಹಾನ್ ನಾರಾಯಣ, ಮಹಾನ್ ನಾರಾಯಣ ಎನ್ನುವುದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಇದು 2ನೇ ತರಗತಿ ಮಹಾನ್ ನಾರಾಯಣನ ಬಗ್ಗೆ. ಅದರಲ್ಲಿ ಈ ಅಂತಿಮ ತತ್ವ ಅಥವಾ ಆರಂಭಿಕ ತತ್ವ, ಅಂತಿಮ ಅಥವಾ ಆರಂಭಿಕ ಎರಡೂ ಕೂಡ ತತ್ವಗಳ ಆರಂಭ, ತತ್ವಗಳ ಅಂತಿಮ ಘಟ್ಟ ಎರಡೂ ಕೂಡ ನಾರಾಯಣ ಅಂದರೆ ಪರಬ್ರಹ್ಮ. ಅಂದರೆ ಅರ್ಥ ಏನು? ಅಂತರ್ಗತ ಏನು ಮತ್ತು ಅತಿಕ್ರಮಣವೇನು? ಅಂದರೆ ಹೇಗೆ ಎಲ್ಲದರಲ್ಲೂ ಈ ಅಂತಿಮ ತತ್ವ ಅಥವಾ ಆರಂಭಿಕ ತತ್ವ ಹೇಗೆ ಎಲ್ಲದರಲ್ಲೂ ಹಾಸುಹೊಕ್ಕಾಗಿ ನಡೆದುಕೊಳ್ತಾ ಇದೆ, ಅಂದರೆ ಇದು ಹೇಗೆ ಎಲ್ಲವನ್ನು ಅತಿಕ್ರಮಿಸಿದೆ. ಅಂದರೆ ಈ ಸೃಷ್ಟಿಯಲ್ಲಿ, ಬ್ರಹ್ಮನ ಸೃಷ್ಟಿಯಲ್ಲಿ, ಅಂದರೆ ನಾವು ವಾಸಿಸುತ್ತಿರುವಂತಹ ವಿಶ್ವದ ಬ್ರಹ್ಮಾಂಡದಲ್ಲಿ, ನಮ್ಮ ಭೂಮಿಯಲ್ಲಿ ಯಾವುದೇ ಘಟನೆಯ ಒಳಗೆ ತತ್ವಗಳು ಅಡಗಿರುತ್ತವೆ. ತತ್ವಗಳಲ್ಲಿ 8 ಅಂಶಗಳು ಅಡಗಿರುತ್ತವೆ. ಅದು ಎಲ್ಲಿಂದ ಆಗುತ್ತದೆ? ಅದೇ ಅಂತಿಮ ಅಥವಾ ಅದೇ ಆರಂಭಿಕ. ಅಂದರೆ ಸೃಷ್ಟಿ, ಸ್ಥಿತಿ ಹಾಗೂ ಲಯ, ಈ 3 ಕೂಡ ಅಂತಿಮ ತತ್ವದಿಂದನೇ ನಡ್ಕೊಂಡು ಹೋಗುತ್ತಾ ಇದೆ. ಹಾಗಾಗಿ ಅದು ಎಲ್ಲವನ್ನು ಅತಿಕ್ರಮಿಸಿದೆ ಅಂತ ಆದಾಗ ಅದರ ಗುಣಲಕ್ಷಣಗಳೇನು? ಅದಕ್ಕೆ ನಾವು ಹಿಂದಿನ ತರಗತಿಗಳಲ್ಲಿ ನೋಡಿಕೊಂಡು ಬಂದಾಗ ನಾ ಮತ್ತು ರ ಎಂಬ ತರಂಗಗಳ ಉತ್ಪಾದನೆ, ಎಣ ಎಂಬುದರ ಒಂದು ಸಪೋರ್ಟು, ಈ ರೀತಿಯಾಗಿ ನಾರಾಯಣ ಅನ್ನೋ ಒಂದು ತತ್ವ ಅಂತಿಮವೂ ಹೌದು, ಆರಂಭಿಕವೂ ಹೌದು, ಮಧ್ಯಮವೂ ಹೌದು. ಸೃಷ್ಟಿಯ ಕಾರಣವೂ ಅದೇ, ಸೃಷ್ಟಿಯಾದ ನಂತರ ಸ್ಥಿತಿಯ ಕಾಪಾಡಿಕೊಳ್ಳುವಿಕೆಯ ಕಾರಣವೂ ಅದೇ, ಮತ್ತು ಲಯದ ಕಾರಣವೂ ಅದೇ. ಈ ರೀತಿಯಾಗಿ ಎಲ್ಲದರಲ್ಲೂ ಇರುವಂತಹ ಎಲ್ಲವನ್ನು ಅತಿಕ್ರಮಿಸಿರುತ್ತಂತಹ ಆ ಅಂತಿಮ ತತ್ವ, ಅದರ ಗುಣಲಕ್ಷಣಗಳೇನು ಅಂತ ಹೇಳ್ತಾ ಇರೋದು ಈ ಮಹಾನ್ ನಾರಾಯಣ ವಿಚಾರ. ಮಹಾನಾರಾಯಣ ಉಪನಿಷತ್ತು ಅನ್ನೋದು ಈ ವಿಚಾರವನ್ನು ಹೇಳ್ತಾ ಇದೆ. ಈ ರೀತಿಯಾದ ಈ ಪರಬ್ರಹ್ಮನ, ಅಂದರೆ ನಮಗೆ ಗೊತ್ತಿರೋದು ಬ್ರಹ್ಮ ಒಂದು ಅಳತೆ ಆದರೆ, ಇದು ಪರಬ್ರಹ್ಮ. ಆ ಬ್ರಹ್ಮನಿಗೆ ಬ್ರಹ್ಮನಾದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಹಿಂದೆ ಕಾರಣಕರ್ತನಾದ ಆ ನಾರಾಯಣ ಎಂಬ ಅಂಶ ಹೇಗೆ ಕಾರ್ಯಗತಗೊಳ್ತಾ ಇದೆ, ಅದರ ಗುಣಲಕ್ಷಣಗಳೇನು, ಎಲ್ಲವುದನ್ನು ಕೂಡ ವಿಚಾರ ಮಾಡಿ ಅದನ್ನ ಋಷಿಗಳು ನಮಗೆ ವಿವರಿಸ್ತಾರೆ. ಹಾಗಾಗಿ ಪರಬ್ರಹ್ಮನೇ ನಮ್ಮ ನಾಯಕ. ಅಂದ್ರೆ ಇದು ಒಂದೇ ವಾಸ್ತವ, ಆದರೆ ಒಂದು ವಾಸ್ತವವನ್ನ 2 ನಿಲುವುಗಳನ್ನ ತಗೋತಾರೆ. ಹೇಗೆ? ಅಂತರ್ಗತವಾಗಿ ಹೇಗೆ ನಾರಾಯಣ ಅನ್ನೋದು ಹೇಗೆ ಅಂತರ್ಗತವಾಗಿದೆ, ಮತ್ತೆ ಎಲ್ಲವನ್ನು ಹೇಗೆ ಇದು ಅತಿಕ್ರಮಿಸಿದೆ, ಅಂತರ್ಗತವಾಗಿದೆ ಮತ್ತೆ ಹೇಗೆ ಅತಿಕ್ರಮಿಸಿದೆ ಎಂಬ 2 ನಿಲುವುಗಳನ್ನು ಈ ಉಪನಿಷತ್ಕಾರರಾದ ಋಷಿ ಕನ್ಸಿಡರ್ ಮಾಡ್ತಾರೆ. ಕನ್ಸಿಡರ್ ಮಾಡಿಕೊಂಡು 2 ನಿಲುವುಗಳನ್ನು ತೆಗೆದುಕೊಂಡು ಹೇಳ್ತಾರೆ. ಹೇಗೆ ಅಂದರೆ, ಒಬ್ಬ ವ್ಯಕ್ತಿ ಮದುವೆ ಆಗಕ್ಕೆ ಮುಂಚೆ, ಅವನಿಗೆ ಮಗು ಆಗಕ್ಕೆ ಮುಂಚೆ ತಂದೆ ಅಂತ ಹೇಳೋದಿಲ್ಲ. ಮದುವೆಯಾಗಿ ಮಗುವಾದ ನಂತರ ಅವನು ತಂದೆ ಆಗ್ತಾನೆ. ಅಂದ್ರೆ ವ್ಯಕ್ತಿ ಹಾಗೇನೆ, ಅವನೇನೆ.
ವ್ಯಕ್ತಿಯೇನು ಬದಲಾಗೋದಿಲ್ಲ. ಅವನು ಮದುವೆಯಾಗಿ ಮಗುವಾಗೋ ತನಕ ಅವನು ತಂದೆ ಎನಿಸ್ಕೊಳ್ಳೋದಿಲ್ಲ. ಆದರೆ ಅದೇ ವ್ಯಕ್ತಿ ಮದುವೆಯಾಗಿ ಅವನಿಗೆ ಮಗುವಾದಾಗ ಅದೇ ವ್ಯಕ್ತಿ ತಂದೆ ಆಗ್ತಾನೆ. ಅಂದರೆ ತಂದೆಯಾಗುವ ಮೊದಲು, ತಂದೆಯಾದ ನಂತರ ವ್ಯಕ್ತಿ ಹಾಗೇ ಇರ್ತಾನೆ. ಆ ರೀತಿಯಾಗಿ ಬ್ರಹ್ಮಾಂಡದ ಅನುಬಂಧದಿಂದ ಈ ಷರತ್ತುಬದ್ಧವಾದ ಪರಾ ಬ್ರಹ್ಮನು ಅವನೇ ಪ್ರಜಾಪತಿ. ಅಂದ್ರೆ ಅವನಿಂದನೇ ಜನನ, ಅವನಿಂದನೇ ಅಸ್ತಿತ್ವ, ಮತ್ತೆ ಅವನಿಂದನೇ ವಿನಾಶ. ಅಂದ್ರೆ ಬ್ರಹ್ಮಾಂಡ ಹುಟ್ಟೋದು ಅವನಿಂದ, ಅವನಲ್ಲಿಯೇ ಅದು ಅಸ್ತಿತ್ವವನ್ನು ಕಂಡುಕೊಂಡು ತನ್ನ ಸ್ಥಿತಿಯನ್ನು ಮುಂದುವರಿಸಿಕೊಳ್ಳುತ್ತೆ. ಮತ್ತೆ ಅದೇ ಬ್ರಹ್ಮಾಂಡ ಆ ಪರಬ್ರಹ್ಮನಿಂದ ಹೀರಿಕೊಳ್ಳಲ್ಪಡುತ್ತದೆ. ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆ, ಸಾಗರಗಳಿದೆ, ಪ್ರಪಂಚಗಳಿದೆ, ಸೂರ್ಯನಿದ್ದಾನೆ, ಸ್ವಯಾರ್ಜಿತ ಗತಿ ಸ್ವರ್ಗ ಇದೆ, ಎಲ್ಲದರಲ್ಲೂ ಅದೇ ಅವನೇ ಇದ್ದಾನೆ. ಅಂದ್ರೆ ಎಲ್ಲರಲ್ಲೂ ಅದೇ ಇದ್ದಾನೆ. ಅಂದ್ರೆ ನಾರಾಯಣ ಎನ್ನುವುದು ಎರಡು ನಿಲುವು, ಒಂದು ಅಂತರ್ಗತ ಮತ್ತೆ ಇನ್ನೊಂದು ಅತಿಕ್ರಮಣ. ಅಂದ್ರೆ ಸೃಷ್ಟಿಯಾಗುವ ಮೊದಲು ಇದ್ದ, ಸೃಷ್ಟಿಯಾಗಿ ನಂತರ ಸ್ಥಿತಿಯಲ್ಲೂ ಅವನೇ ಇದ್ದಾನೆ, ಲಯದ ನಂತರವೂ ಇರುತ್ತಾನೆ. ಅದರ ಅರ್ಥ ಏನು? ಸೃಷ್ಟಿ ಸ್ಥಿತಿ ಲಯಗಳನ್ನು ಮೀರಿಕೊಂಡಿರುತ್ತಾನೆ. ಇವುಗಳು ಬಂದು ಹೋಗುವುದಾಗಿದ್ದರೂ ಪರಮಾತ್ಮ ಮಾತ್ರ ನಿತ್ಯನಿರ್ತಾನೆ, ನಿತ್ಯವಾಗಿರ್ತಾನೆ. ಹಾಗಾಗಿ ಅವನೇ ಬೀಜ ರೂಪದಲ್ಲಿರ್ತಾನೆ. ಮತ್ತೆ ಒಂದು ಸ್ಪಾರ್ಕ್, ಒಂದು ಕಿಡಿಯಾಗಿ ತಾನೇ ಸೃಷ್ಟಿಸಿದ ಸೃಷ್ಟಿಯಲ್ಲಿ ಪ್ರವೇಶ ಮಾಡ್ತಾನೆ. ಅಂದ್ರೆ ನಮ್ಮ ಬುದ್ಧಿ ಅಂತ ನಾವೇನು ಕರಿತೀವಿ, ಆ ಬುದ್ಧಿಯಲ್ಲಿ ಸೀಡ್ ಫಾರಮ್ ಅಲ್ಲಿ ಬೀಜ ರೂಪವಾಗಿ ಅವನಿರ್ತಾನೆ ಅಂತ ಅರ್ಥ. ಹಾಗಾಗಿ ನಾವು ರಾತ್ರಿ ಸಬ್ಕಾನ್ಶಿಯಸ್ ಟ್ರೀಟ್ಮೆಂಟ್ ಅಲ್ಲಿ ಬೀಜ ರೂಪವನ್ನ ನಾವು ಇಲ್ಲಿ ಅಭ್ಯಾಸ ಮಾಡ್ತೇವೆ. ಆ ಅಭ್ಯಾಸ ಮಾಡೋದು ಮತ್ತೆ ಅದಕ್ಕೆ ಸರಿ ಮಾಡೋದು ಅಂದ್ರೆ ಬುದ್ಧಿಯಲ್ಲಿರುವ ಬೀಜ ರೂಪದಲ್ಲಿ ಏನಾದ್ರು ತಾಪತ್ರಯಗಳು ಬಂದರೆ, ಅಂದ್ರೆ ಭೌತಿಕ, ಆಧ್ಯಾತ್ಮಿಕ ಮತ್ತೆ ಶಾಕ್ತಿಕ, ಆ ಶಾಕ್ತಿಕನೇ ದೈವಿಕ ಅಂತ ಕರೆಯೋದು. ಅಲ್ಲಿ ಏನಾದ್ರು ಎರರ್ಗಳು ಬಂದರೆ, ತೊಂದರೆಗಳು ಉಂಟಾದರೆ, ವ್ಯತ್ಯಾಸವಾದರೆ, ತೊಂದರೆ ಅಲ್ಲ ವ್ಯತ್ಯಾಸವಾದರೆ ಅದು ನಮ್ಮ ಆ ಮಾನಸಿಕ ದೈಹಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಅದನ್ನ ಮನಗಂಡೆ ಆ ಒಂದು ಸಾಫ್ಟ್ವೇರ್ ಅನ್ನ ಮಾಡಿ ರಾತ್ರಿ ರನ್ ಮಾಡ್ತಾ ಇರೋದು, ಅದನ್ನೆಲ್ಲ ತಾವುಗಳು ಆ ಒಂದು ಉಪಯೋಗ ಪಡ್ಕೊಂಡ್ರೆ ಈ ಬೀಜ ರೂಪದಲ್ಲಿರುವ ನಾರಾಯಣ, ಕಿಡಿ ರೂಪವಾಗಿ ಪ್ರವೇಶಿಸಿರುವ ನಾರಾಯಣ, ಬೀಜ ರೂಪದಲ್ಲಿರುವಂತಹ ನಾರಾಯಣ ಅಲ್ಲಿ ಅದು ನಾರ್ಮಲ್ಸಿಗೆ ಬಂದಾಗ ನಮ್ಮ ತೊಂದರೆಗಳು, ಅದು ಜನ್ಮ ಜನ್ಮಾಂತರದ ತೊಂದರೆಯೋ, ಈಗ ಉಂಟಿರುವ ತೊಂದರೆಯೋ, ಪ್ರಾರಬ್ಧವೋ, ಅದನ್ನು ಸರಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಇದನ್ನ ಈ ಮಂತ್ರವೇ ಹೇಳ್ತಾ ಇದೆ. ಬುದ್ಧಿಯಲ್ಲಿ ಬೀಜ ರೂಪದಲ್ಲಿರ್ತಾನೆ, ಅವನೇ ಬುದ್ಧಿಯಾಗಿ ಪ್ರವೇಶ ಮಾಡ್ತಾನೆ ಅಂತ ಈ ಭೂಮಿಯ ಮೇಲೆ. ಅಂದ್ರೆ ಅವನು ಪ್ರವೇಶ ಮಾಡ್ತಾನೆ ನಮ್ಮಲ್ಲಿ ಅಂದ್ರೆ ಹೇಗೆ? ನಾವು ಈ ಭೂಮಿಯಲ್ಲಿರತಕ್ಕಂಥ ಜೀವಿಗಳಲ್ಲಿ, ಎಸ್ಪೆಷಲಿ ಮಾನವನಲ್ಲಿ ಸತ್ಯದ ಜ್ಞಾನ ಮತ್ತು ಅದರ ಸಾಮರ್ಥ್ಯ, ಸತ್ಯದ ಜ್ಞಾನ ಮತ್ತು ಅದರ ಸಾಮರ್ಥ್ಯ. ಜ್ಞಾನ ಅಂದ್ರೆ ಏನು? ಇಲ್ಲಿ ಸತ್ಯ ಅಂದ್ರೆ ಏನು? ಕರ್ಮರಹಿತ ಜ್ಞಾನವೇ ಸತ್ಯ, ಕರ್ಮರಹಿತ ಜ್ಞಾನವೇ ಸತ್ಯ. ಅಂದ್ರೆ ಏನು? ಕರ್ಮರಹಿತ ಜ್ಞಾನವೇ ಸಾಮರ್ಥ್ಯ, ಕರ್ಮರಹಿತ ಜ್ಞಾನವೇ ಅವಕಾಶ, ಕರ್ಮರಹಿತ ಜ್ಞಾನವೇ ಸಂಭವನೀಯತೆ, ಪಾಸಿಬಿಲಿಟಿ. ಈ ರೀತಿಯಾಗಿ ಆ ನಾರಾ ಶಂಸಿಯಲ್ಲಿ ನಾವು ನೋಡಿದ್ವಲ್ಲ, ನಾರಾ ಶಂಸಿಯಲ್ಲಿ ಹಿಂದೆ 9 ತರಗತಿಗಳನ್ನು ನೋಡಿದ್ದೇವೆ. ನರ ಮತ್ತು ನಾರಾಯಣರ ಆಪರೇಷನ್ಸ್ ಹೆಂಗಿರುತ್ತೆ ಅಂತಂತ, ನಾರಾ ತರಂಗಗಳ ಆಪರೇಷನ್ ಹೆಂಗಿರುತ್ತೆ ನಮ್ಮ ಮಂತ್ರಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ ನಿಮ್ಗಳಿಗೆ. ಅವುಗಳಿಂದ ನಾವು ಇದನ್ನ ತಗೋಬಹುದು, ಸಾಮರ್ಥ್ಯವನ್ನು ಗಳಿಸಬಹುದು, ಅವಕಾಶವನ್ನು ಸೃಷ್ಟಿ ಮಾಡಿಕೊಳ್ಳಬಹುದು.
ಅದನ್ನು ನಾವು ನಮಗಾಗಿ ಪರಿವರ್ತಿಸಿಕೊಳ್ಳುವ ಅವಕಾಶವಾಗಿ ಆಗಿದ್ದನ್ನು ನಾವು ಪರಿವರ್ತಿಸಿಕೊಳ್ಳಬಹುದು ನಮಗೋಸ್ಕರವಾಗಿ. ಅಂದರೆ ನಮಗೆ ಬೇಕಾದ ಬಡಿಯಲಿಕ್ಕೆ ಏನು ಬೇಕು? ನಮ್ಮ ಬುದ್ಧಿಯಲ್ಲಿರುವ ಬೀಜ ರೂಪ ಮತ್ತು ನಮ್ಮ ಬುದ್ಧಿಯಲ್ಲಿರುವ ಒಂದು ಕಿಡಿ ರೂಪ ಅದು ಸರಿಯಾಗಿರಬೇಕು. ಬೀಜ ರೂಪ ಅಂದ್ರೆ ಸಾಫ್ಟ್ವೇರು, ಕಿಡಿ ಅಂದ್ರೆ ಅದರ ಸಾಮರ್ಥ್ಯ. ಅದು ಏನದು? ಜ್ಞಾನ. ಜ್ಞಾನ ಅಂದ್ರೆ ಏನಾಯ್ತು? ಕರ್ಮರಹಿತವಾದ ಜ್ಞಾನ. ಇನ್ನು ಕರ್ಮದ ಅವಶ್ಯಕತೆ ಇಲ್ಲ ಅಂತ ರೀತಿಯಲ್ಲಿ ಅಂತಿಮವಾದ ಜ್ಞಾನ, ಅದೇ ಸತ್ಯ. ಅಂದ್ರೆ ಅರ್ಥ ಏನು? ಸಾಮರ್ಥ್ಯ. ನಾರಾಯಣ ಎನ್ನುವ ಆ ಒಂದು ತರಂಗ, ನಾರಾ ತರಂಗ ನಮ್ಮ ಬುದ್ಧಿಯಲ್ಲಿ ಬೀಜ ರೂಪದಲ್ಲಿ ಇದ್ಕೊಂಡು ಕಿಡಿಯಾಗಿ ಅಂದ್ರೆ ಸಾಮರ್ಥ್ಯವನ್ನ ಕೊಟ್ಟಿರ್ತದೆ, ಅದನ್ನ ಕೊಡ್ತಾ ಇರ್ತದೆ. ಆ ಸಾಮರ್ಥ್ಯವನ್ನ ಗುರುತಿಸಬೇಕು. ಆ ಸಾಮರ್ಥ್ಯವನ್ನ ನಾವು ಬಳಸಿಕೊಂಡಾಗ ಅದು ಅವಕಾಶ ಎಂದಾಗಿ ಬದಲಾಗ್ತದೆ. ಯಾವಾಗ ಅವಕಾಶವಾಗಿ ಬದಲಾಗ್ತದೆ ಆಗ ಅದು ಸಂಭವನೀಯವಾಗ್ತದೆ. ನಮಗೆ ಸಂಭವನೀಯವಾದದ್ದು ಮಾತ್ರ ನಮಗೆ ಸಾಧ್ಯವಾಗ್ತದೆ. ಸಾಧ್ಯವಾಗಿದ್ದು ನಮಗೆ ಕೈಗೆ ಸಿಗ್ತದೆ. ದಿಸ್ ಇಸ್ ದ ಮೆಕ್ಯಾನಿಸಮ್ ಹೌ ಟು ಗೆಟ್ ಎ ಸಕ್ಸಸ್. ಅಥವಾ ರಿಸರ್ಚ್ ಮಾಡೋರು ಹೇಗೆ ಮಾಡ್ತಾರೆ ಅಂತ ಕೆಲವರು ಪ್ರಶ್ನೆ, ಯಾರಿಗೂ ಹೊಳೆಯೋದು ಅವ್ರಿಗೆ ಹಿಂಗೆ ಹೊಳೆಯುತ್ತೆ ಅನ್ನೋ ಪ್ರಶ್ನೆ. ಈ ಥರ ಎಲ್ಲ ನೋಡಿದಾಗ ನಮ್ಮ ಕೈಯಲ್ಲಿ ಆಗಿದ್ದು ಅವ್ರು ಮಾಡ್ತಾರಲ್ಲ ಹೇಗೆ ಎಂಬುದು ಪ್ರಶ್ನೆ. ಅದಕ್ಕೇನು? ಅದಕ್ಕೆ ಬೇಕಾದ ಒಂದು ಕಿಡಿ, ಸ್ಪಾರ್ಕ್ ಅಂದರೆ ಸಾಮರ್ಥ್ಯ ನಮ್ಮಲ್ಲಿರಬೇಕು. ಆ ಸಾಮರ್ಥ್ಯವನ್ನು ಹೊಮ್ಮಿಸುವಂತಹ ಬೀಜ ನಮ್ಮ ಬುದ್ಧಿಯಲ್ಲಿ ಇರಬೇಕು. ಇದನ್ನು ಕೊಡುವುದು ಯಾರು? ಆ ಪ್ರಜಾಪತಿ. ಅಂದರೆ ಯಾರು? ಸ್ವಾಮಿನಾರಾಯಣ. ದಿಸ್ ಈಸ್ ದಿ ಫಾರ್ಮುಲಾ ಆಫ್ ದ ಸಕ್ಸಸ್. ಅಥವಾ ನಮಗೇನು ಬೇಕು ಅದನ್ನು ಪಡೆಯುವಂತಹ ವಿಧಾನ. ಈ ಬೀಜ ರೂಪವನ್ನು ನಾವು ಇರೋದನ್ನು ಸರಿ ಮಾಡ್ಕೋಬೇಕು. ಇರದಿರುವ ಬೀಜವನ್ನು ನೆಡಬೇಕು. ಆಗ ಅದರಿಂದ ಹೊಮ್ಮುವಂತಹ ಸಾಮರ್ಥ್ಯದಿಂದ ಅವಕಾಶ ಸೃಷ್ಟಿಯಾಗ್ತದೆ. ಅವಕಾಶದಿಂದ ಸಂಭವನೀಯತೆ ಸೃಷ್ಟಿಯಾಗ್ತದೆ. ಸಂಭವನೀಯತೆಯಿಂದ ಸಾಧ್ಯತೆ ಆಗ್ತದೆ. ಸಾಧ್ಯದಿಂದ ವಾಸ್ತವದಲ್ಲಿ ನಮಗೆ ಸಿಗ್ತದೆ. ಈ ರೀತಿಯಾಗಿ ನಾವು ಈ ಒಂದು ನಾರಾಯಣವನ್ನ ಒಂದು ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಳ್ಳಬಹುದಾಗಿದೆ. ಅಂದರೆ ಇದು ಕೇವಲ ಹೇಳಿಕೆಯಲ್ಲ, ಕೇವಲ ಅನಿಸಿಕೆಯಲ್ಲ, ಕೇವಲ ವಾಕ್ಯವಲ್ಲ. ಇದು ಎಂದಿಗೂ ಕ್ಷಯವಾಗದಂಥ ಮೆಕ್ಯಾನಿಸಮ್, ವರ್ಕ್ ಆಗುವಂಥ ಪ್ರಾಕ್ಟಿಕಲ್ ತತ್ವವನ್ನು ಹೊಂದಿರುವಂತಹ ವಿಚಾರ. ಈ ರೀತಿಯಾಗಿ ಇದ್ದಾಗ ಮುಂದಕ್ಕೆ ಋಷಿ ಹೇಳ್ತಾನೆ, ಅಂದ್ರೆ ಇದು ಯಾವ ರೀತಿಯಲ್ಲಿ ಜೀವಿಗಳನ್ನ ಬೀಜ ಪ್ರವೇಶಿಸುತ್ತೆ, ಯಾವ ರೀತಿಯಾಗಿ ನಾವು ಬುದ್ಧಿಯಲ್ಲಿ ಈ ಒಂದು ಚೈತನ್ಯದ ಬೀಜವನ್ನು, ಚೈತನ್ಯವನ್ನು ಹಿಡಿದಿಟ್ಟುಕೊಂಡಂತಹ ಸಾಮರ್ಥ್ಯವನ್ನು ಬೀರುವಂತಹ ಕಿಡಿಯುವ ರೂಪದಲ್ಲಿ ಬೀರುವಂತಹ ಈ ಬೀಜ ರೂಪವನ್ನ ನಾವು ಹೇಗೆ ತಗೋತೇವೆ ಅಂದ್ರೆ ಶುಕ್ರ ಅಂದ್ರೆ ಮಂತ್ರದಲ್ಲಿರುವ ಶುಕ್ರ. ಜ್ಯೋತಿ ಗುಂಸೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಯೋತಿ ಗುಂಸಿ ಶುಕ್ರಣ ಜ್ಯೋತಿ ಗುಂಸಿ ಸಮನ ಪ್ರವಿಷ್ಟ ಪ್ರಜಾಪತಿಶ್ಚರತಿ ಗರ್ಭ ಅಂತಃ. ಅಂದ್ರೆ ಈ ಅಂಬಸ್ಯ ಭಾರ ಭುವನಸ್ಯ ಮಧ್ಯ ನಾಗಸ್ಯ ಪೃಷ್ಠ ಮಹತಾ ಮಹೀಯಾನ್. ಎಲ್ಲಿದ್ದಾನೆ ನಾರಾಯಣ ಹೇಗೆ ಅಂತಲ್ಲಿ ಹೇಳಾಯ್ತು. ಅವನು ಹೇಗೆ ನಮ್ಮನ್ನು ಪ್ರವೇಶಿಸ್ತಾನೆ ನಮ್ಮ ಬುದ್ಧಿಯಲ್ಲಿ? ಶುಕ್ರ ನಜ್ಜಾತೆ ಗುಂಸಿ ಸಮನ ಪ್ರವಿಷ್ಟ ಪ್ರಜಾಪತಿಶ್ಚರತಿ ಗರ್ಭ ಅಂತಃ. ಅಂದ್ರೆ ಈ ಕಿಡಿ ಅಂದ್ರೆ ಅದೊಂದು ಜ್ಯೋತಿ ರೂಪ. ಅವನು ಶುಕ್ರದಲ್ಲಿರುವ ರೀತಿಯಲ್ಲಿ ಪ್ರವೇಶಿಸುತ್ತಾನೆ. ಮೊದಲು ಒಂದು ಗರ್ಭ ಆಗಬೇಕಾದ್ರೆ ಭ್ರೂಣದಿಂದ ಅಭಿವೃದ್ಧಿ ಹೊಂದುತ್ತೆ. ಭ್ರೂಣವು ಆಂತರಿಕ ಉಪಕರಣದಿಂದ ಹೊಮ್ಮುತ್ತೆ. ಇದೇ ಆ ಚೇತನದ ಪ್ರತಿಬಿಂಬ ಅಂದ್ರೆ ಪ್ರಜಾಪತಿ. ಹಾಗಾಗಿ ತಂದೆಯಿಂದ ಬರುವಂತಹ ಶುಕ್ರ, ತಾಯಿಯಿಂದ ಮಾಂಸ ಮಜ್ಜೆ
ರಕ್ತ ಎಲ್ಲ ತಾಯಿಯಿಂದ ಬಂದರೆ ಭ್ರೂಣಕ್ಕೆ ಈ ಬೀಜ ಸ್ವರೂಪಗಳು, ಬುದ್ಧಿಯಲ್ಲಿರುವಂತಹ ಬೀಜ ಸ್ವರೂಪಗಳು ಅಂದರೆ ಸಾಮರ್ಥ್ಯಗಳು ತಂದೆಯಿಂದ ಬರ್ತದೆ, ಶುಕ್ರ ರೂಪದಲ್ಲಿ ಬರ್ತದೆ. ಆ ರೀತಿಯಲ್ಲಿ ನಾವು ಜನಿಸಿದಾಗ ನಮ್ಮಲ್ಲಿರುವ ಆ ತಂದೆಯಿಂದ ಬಂದಿರುವಂತಹ, ಆ ವಂಶದಿಂದ ಬಂದಿರುವಂತಹ, 7 ತಲೆಮಾರುಗಳಿಂದ ಬಂದಿರುವಂತಹ, ತಾತನಿಂದ ಬಂದಿರುವಂತಹ ಇವೆಲ್ಲವನ್ನು ಶುಕ್ರ ರೂಪದಲ್ಲಿ ನಾವು ಗ್ರಹಿಸಿರ್ತೇವೆ. ಇದರ ಒಂದು ಕೊಂಚ ಭಾಗವನ್ನ ಇವತ್ತು ಮೆಡಿಕಲ್ ಸೈನ್ಸು ಹೆರಿಡಿಟ್ರಿ ಅಂತ ಹೇಳುತ್ತೆ. ಇದನ್ನ ಮಂತ್ರದಲ್ಲಿ ಲಕ್ಷಾಂತರ ವರ್ಷಗಳ ಹಿಂದೆ ಹೇಳಿದ್ದಾರೆ. ಈ ರೀತಿಯಾಗಿ ಬರುವಂತಹ ವಿಧಾನ ನಾವು ಹುಡ್ತೇವೆ. ಆದರೆ ನಾವು ಸಾಧನೆ ಮಾಡಬೇಕಾದ್ರೆ ಮತ್ತೆ ಹಲವಾರು ಬೇರೆ ರೀತಿಯ ಬೀಜ ರೂಪಗಳು ಬೇಕಾಗ್ತದೆ, ಅಂದರೆ ಬೇರೆ ರೀತಿಯ ಸಾಮರ್ಥ್ಯಗಳು ಬೇಕಾಗ್ತದೆ, ಅಂದರೆ ಬೇರೆ ರೀತಿಯಾದ ಜ್ಞಾನ ಬೇಕಾಗ್ತದೆ, ಅಂದರೆ ಸತ್ಯ ಬೇಕಾಗ್ತದೆ, ಅದಕ್ಕಾಗಿ ಅವಕಾಶ ಬೇಕಾಗ್ತದೆ, ಅದಕ್ಕೆ ಸಂಭವನೀಯತೆ ಬೇಕಾಗ್ತದೆ. ಇದು ನಮ್ಮಲ್ಲಿ ಆ ಬೀಜ ರೂಪದಲ್ಲಿ ಇದ್ದರೆ ಸರಿ, ಇಲ್ಲದಿದ್ದರೆ ಏನು ಮಾಡಬೇಕು ಅಂತಂದರೆ, ಆಗ ನಾವು ಹುಟ್ಟಾಗಿದೆ, ಸಾಧನೆ ಮಾಡ್ತಾ ಇದ್ದೇವೆ, ತಂದೆಯಿಂದ ಬರುವಂಥ ಶುಕ್ರ ಬಂದಾಗಿದೆ. ಹಾಗಾದರೆ ನಮಗೆ ಅವಶ್ಯಕತೆ ಇರುವಂತಹ ಈಗಿನ ಒಂದು ಶುಕ್ರ ರೂಪ ಅಂದ್ರೆ ಬೀಜ ರೂಪ ಮತ್ತೆ ಸಾಮರ್ಥ್ಯ ರೂಪ ಎಲ್ಲಿಂದ ಬರ್ತದೆ ಅಂತಂದ್ರೆ ಮಂತ್ರದಿಂದ ಬರ್ತದೆ. ಅಂದ್ರೆ ವೇದದಲ್ಲಿರುವ ಮಂತ್ರದ ಡಿಸೈನ್ ಹೇಗೆ ಮಾಡಿದ್ದಾರೆ ಅಂತಂದ್ರೆ, ತಂದೆಯಿಂದ ತೆಗೆದುಕೊಂಡೆಪ್ಪ, ನಂತರ ನಿನಗೆ ಅವಶ್ಯಕವಾಗಿರುವಂತಹ ಕೆಲವು ವಿಚಾರಗಳಿಗೆ ಅದಕ್ಕೆ ಸಾಮರ್ಥ್ಯ ಬೇಕು, ಸತ್ಯ ಬೇಕು, ಇದೆಲ್ಲ ಬೇಕಿರಬೇಕಾದ್ರೆ ಆ ಒಂದು ಆಲ್ರೆಡಿ ತಂದೆಯಿಂದ ಬಂದಿರುವಂತಹ ಅಂದ್ರೆ ನಿನ್ನಲ್ಲಿ ಇರುವಂತಹ ಬೀಜ ರೂಪಗಳಿಂದ ಸಾಧ್ಯವಿಲ್ಲವಂದ ಆದಾಗ, ಅಥವಾ ಅದಕ್ಕೆ ಎಕ್ಸ್ಟ್ರಾ ಬೀಜ ರೂಪದ ಅವಶ್ಯಕತೆ ಇದೆ. ಬೀಜ ಅಂದ್ರೆ ಏನು ಅರ್ಥ? ಸತ್ಯದ ಸಾಮರ್ಥ್ಯ ಒಂದು ಬೀಜ ರೂಪದಲ್ಲಿ ಬೇಕು ನಮಗೆ. ಆ ಬೀಜ ಬಂದಾಗಲೇನೆ, ನಮ್ಮ ಬುದ್ಧಿಯಲ್ಲಿ ಇಳಿದಾಗಲೇನೆ, ಅದು ಮೊಳೆದು ಕಿಡಿಯಾಗಿ ಹೊಮ್ಮಿದಾಗಲೇ ನಮಗೆ ಅವಕಾಶದ ಸೃಷ್ಟಿ, ಆಗ ನಮಗೆ ಪಾಸಿಬಿಲಿಟಿ ತೋರ್ತದೆ. ಇದನ್ನ ಹೇಗೆ ತಗೋತಿಯಪ್ಪ? ಅದಕ್ಕೋಸ್ಕರ ತಂದೆಯಿಂದ ಕೆಲವು ಬಂದಿದೆ, ವಂಶದಿಂದ ಕೆಲವು ಬಂದಿದೆ, ಗೋತ್ರದಿಂದ ಕೆಲವು ಬಂದಿದೆ, ಎವಲ್ಯೂಷನರಿ ಮಾರ್ಗದಲ್ಲಿ ಕೆಲವು ಬಂದಿದೆ. ಆದರೆ ಮುಂದಕ್ಕೆ ಬೇಕಾಗಿರುವ ಬೀಜ ರೂಪವನ್ನು ಮಂತ್ರದಿಂದ ಸಂಗ್ರಹಿಸು, ಮಂತ್ರದಿಂದ ಬೀಜವನ್ನು ನೀನು ಸೃಷ್ಟಿ ಮಾಡಿಕೋ ನಿನ್ನ ಬುದ್ಧಿಯಲ್ಲಿ. ಹಾಗಾಗಿ ಈ ಬ್ರಹ್ಮಾಂಡದಲ್ಲಿ ನಾರಾಯಣನು ಕೊಟ್ಟಿರುವಂತಹ ಅಂತರ್ಗತನಾಗಿರುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ, ಅವಕಾಶವನ್ನು ನಿರೂಪಿಸಿಕೊಡುವಂತಹ, ಸತ್ಯದ ಕಿಡಿಯನ್ನು ಹೊಂದಿರುವಂತಹ ಆ ಬೀಜ ರೂಪವನ್ನ, ಆ ನಾರ ಅನ್ನೋ ಒಂದು ತರಂಗ ಹೊಮ್ಮಿಸ್ತಾ ಇದೆ. ಅದು ಎಲ್ಲಿದೆ? ಮಂತ್ರದಲ್ಲಿದೆ. ಆ ಮಂತ್ರದಿಂದ ತೆಗೆದುಕೋ. ಅಂದ್ರೆ ಮಂತ್ರವನ್ನು ಅಭ್ಯಾಸ ಯಾಕೆ ಮಾಡಬೇಕು? ಅದೇ ಮಂತ್ರಗಳನ್ನ ಯಾಕೆ 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 ಪುನಃ ಪುನಃ ಅನುಷ್ಠಾನ ಮಾಡಬೇಕು ಅಂತಂದ್ರೆ, ಅದರಲ್ಲಿರುವ ಶುಕ್ರ ಅದು ಬೀಜದ ರೂಪವಾಗಿ ಜೀವಿಗಳನ್ನು ಪ್ರವೇಶಿಸಿ ಅವನ ಅಂತರಂಗದಲ್ಲಿ ಅದು ತನ್ನ ಕಿಡಿಯನ್ನು ಸೂಚಿಸುತ್ತದೆ. ಅಂದ್ರೆ ಶುಕ್ರ ನಜ್ಜಾತೆ ಗುಂಸಿ ಸಮನ ಪ್ರವಿಷ್ಟ ಪ್ರಜಾಪತಿಶ್ಚರತಿ ಗರ್ಭ ಅಂತಹ ಜೀವಿಗಳನ್ನು ಬೀಜವಾಗಿ ಪ್ರವೇಶಿಸುತ್ತದೆ ಮಂತ್ರದಲ್ಲಿರುವ ಶುಕ್ರ. ಅದು ಅಂತರಂಗವಾಗುವಂತಹ ಪರಮ ಚಲನೆ ಮತ್ತು ಚಿಂತನೆಯನ್ನ ನಮ್ಮ ಬುದ್ಧಿಯಲ್ಲಿ ಹೂಡ್ತದೆ. ಜಾತೆ ಗುಂಸೆ ಅಂತರಂಗಿಕ ರಂಗ ಮತ್ತೆ ಜ್ಞಾನ ಹಾಗೂ ಅದರ ಜೊತೆಗೆ ಕ್ರಿಯೆಯ ಸಾಧನಗಳೊಂದಿಗೆ ನಮ್ಮನ್ನ ತಾವು ಗುರುತಿಸಿಕೊಳ್ತೇವೆ. ಅಂದ್ರೆ ಮಂತ್ರದಲ್ಲಿರುವ ಶುಕ್ರ, ತಂದೆಯಿಂದ ಬಂದಂತಹ ಶುಕ್ರ, ಅವು ಇದನ್ನೇ ಕೊಟ್ಟಿರ್ತದೆ. ಅವುಗಳನ್ನು ಉಪಯೋಗಿಸಿ ಮಂತ್ರದಲ್ಲಿರುವ ಶುಕ್ರವನ್ನು ನಾವು ಉಪಯೋಗಿಸಿಕೊಂಡಾಗ ಅದು ಅದಕ್ಕೆ ಬೇಕಾಗಿರುವಂತಹ ನಮ್ಮ ಅಂತರಂಗದಲ್ಲಿ ಬೇಕಾಗಿರುವಂತಹ ಅಂಗದ ರಚನೆ, ಅದಕ್ಕೆ ಸಂಬಂಧಿಸಿರುವಂತಹ ಜ್ಞಾನ ಮತ್ತೆ ಅದಕ್ಕೆ ಅವಶ್ಯಕವಾಗಿರುವಂತಹ ಕ್ರಿಯೆ, ಇದನ್ನ ಅದು ನಮಗೆ ಒದಗಿಸ್ತದೆ. ಯಾವುದು? ಮಂತ್ರ. ಇದನ್ನ ನಾವೆಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು.
ಶುಕ್ರೇಣ ಜ್ಯೋತಿಗುಂಶಿ ಸಮನ ಪ್ರವಿಷ್ಟ ಪ್ರಜಾಪತಿಶ್ಚರತಿ ಗರ್ಭೆ ಅಂತಹ ಈ ರೀತಿಯಲ್ಲಿ ನಮ್ಮ ಗರ್ಭವನ್ನ ಅಂದ್ರೆ ನಮ್ಮ ಬುದ್ಧಿಯನ್ನ ಪ್ರವೇಶಿಸ್ತದೆ. ಇದು ಮಂತ್ರದ ಉಪಯೋಗ. ಅದಕ್ಕೆ ನಮ್ಗೆ ಅಂದ್ರೆ ಅರ್ಥ ಏನು, ನಮ್ಗೆ ಯಾವುದೇ ಒಂದು ಸಕ್ಸಸ್ ಆಗಬೇಕು, ನಾವು ಅನ್ಕೊಂಡಿರೋದನ್ನ ಪಡಿಬೇಕು ಅಂದ್ರೆ ಏನು, ಅದಕ್ಕೆ ಅವಶ್ಯಕವಾಗಿರುವ ಕ್ರಿಯೆ ಬೇಕು. ಆ ಕ್ರಿಯೆಗೆ ತಕ್ಕನಾಗಿ ಅಂದ್ರೆ ಕ್ರಿಯೆ ಹೇಗೆ ಮಾಡಬೇಕು, ಯಾವ ತತ್ವಗಳಾದ್ಮೇಲೆ ಯಾವುದು ಹೇಗೆ ಮಾಡಬೇಕು, ಏನೆಲ್ಲ ಬೇಕು, ಆ ಜ್ಞಾನ ನಮ್ಮ ಹತ್ರ ಇರಬೇಕು. ಇವೆರಡೂ ಮಾಡಲಿಕ್ಕೆ ನಮ್ಮ ಅಂತರಂಗದಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ಅಂಗ ಇರಬೇಕು. ಅಂಗ, ಜ್ಞಾನ ಮತ್ತು ಕ್ರಿಯೆ, ಈ ಮೂರು ಇದ್ದಾಗ ಮಾತ್ರ ನಮಗೆ ಬೇಕಾದ ಸಾಧನೆಯನ್ನು ನಾವು ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎನ್ನುವುದು ಈ ಮಂತ್ರದ ಅರ್ಥ. ಇದು ಯಾರಿಗೆ ಸಿಗುತ್ತದೆ? ಕೇವಲ ಬ್ರಾಹ್ಮಣರಿಗೋ, ಕೇವಲ ಋಷಿಗಳಿಗೋ? ಆ ರೀತಿಯಲ್ಲ. ಆ ನಾರಾ ತರಂಗದಲ್ಲಿ ವಿಶ್ವದಲ್ಲಿ ಸಕಲರಿಗೂ ಈ ತರಂಗ ಸೂಚಿಸ್ತಾ ಇರ್ತಾರೆ ನಾದರೂಪದಲ್ಲಿ. ಅದನ್ನ ಅನುಷ್ಠಾನ, ಅದನ್ನ ಪಡೆಯೋ ಪ್ರಕಾರಗಳು, ಅದಕ್ಕೇನು ಅನುಷ್ಠಾನ ಮಾಡಬೇಕು, ಯಾವ ಮಂತ್ರ ಅನುಷ್ಠಾನ ಮಾಡಬೇಕು ಅನ್ನೋ 8 ಅಕ್ಷರಗಳಿರುವಂತಹ, ಒಂದೊಂದು ತತ್ವಗಳನ್ನು ಹೊಂದಿರುವಂತಹ 8 ಅಕ್ಷರಗಳ ಒಂದು ತತ್ವ ಅಂದ್ರೆ 8 ವಿಚಾರಗಳನ್ನು ಹೊಂದಿರುವಂತಹದ್ರಿಂದನೇ 9ನೇದೇ ಆದ ಘಟನೆ ನಡೆಸುತ್ತೆ. ಆ ನಮಗೆ ಬೇಕಾದ್ದು ಸಿಗಬೇಕು ಅಂದ್ರೆ ಅರ್ಥ ಏನು? ಅದು ಘಟಿಸಬೇಕು. ಅದೇ ಶುಡ್ ಹ್ಯಾಪನ್. ಕೇವಲ ನನ್ನ ಜೇಬಲ್ಲಿ 10 ಲಕ್ಷ ರೂಪಾಯಿ ಇದೆ ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ, ಪ್ರಾಕ್ಟಿಕಲ್ ಆಗಿ ಇರಬೇಕು. ನನ್ನ ಹತ್ರ ಬೆಂಜ್ ಕಾರ್ ಇದೆ ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ, ಅದು ನಿಜವಾಗಿ ಇರಬೇಕು. ಈ ತರ ಎಲ್ಲರೂ ಕೂಡ ಪ್ರಾಕ್ಟಿಕಲ್ ಆಗಿ ವಾಸ್ತವದಲ್ಲಿ ಸಿಗಬೇಕು ಅಂತಂದ್ರೆ ಅರ್ಥ ಏನು? ಅದಕ್ಕೆ ಬೇಕಾದ ಕ್ರಿಯೆ ಇರಬೇಕು, ಅದಕ್ಕೆ ಅವಶ್ಯಕವಾದ ಜ್ಞಾನ ಇರಬೇಕು, ಅದಕ್ಕೆ ಅವಶ್ಯಕವಾದ ಅಂತರಂಗ ಮತ್ತು ಭಾಷ್ಯದಲ್ಲಿ ಅಂಗಗಳಿರಬೇಕು. ಈ ಮೂರು ಅತ್ಯಂತ ಅವಶ್ಯಕ ಸಾಧನೆಗೆ. ಅದು ಪಾರಮಾರ್ಥಿಕ ಸಾಧನೆಯಾಗಿರಲಿ, ಅದು ಪ್ರಾಪಂಚಿಕ ಸಾಧನೆಯಾಗಿರಲಿ, ಆರೋಗ್ಯ ಇರಲಿ, ಸಂತೋಷವಿರಲಿ, ವಿಜ್ಞಾನವಿರಲಿ, ಸುಜ್ಞಾನವಿರಲಿ, ಕಲೆ ಇರಲಿ, ಸಂಗೀತವಿರಲಿ, ಯಾವುದಕ್ಕೂ ಕೂಡ 3 ವಿಚಾರ ಮುಖ್ಯ: ಅಂಗ, ಜ್ಞಾನ ಮತ್ತು ಕ್ರಿಯೆ. ಅಂಗ ಅನ್ನೋದು ಆಂತರಿಕ ಅಂಗ ಅಥವಾ ಬಾಹ್ಯ ಅಂಗ. ಈ 3 ಕೊಡುವಂತಹದ್ದು ಆ ನಾರಾಯಣ. ಹಾಗಾಗಿ ಜ್ಯೋತಿಗುಂಷೇ ಅಂತ ಮಂತ್ರ ಹೇಳ್ತಾ ಇದ್ದಾರೆ. ಇದು ಶುಕ್ರದ ರೂಪದಲ್ಲಿ ಬರ್ತದೆ. ಆ ಶುಕ್ರ ಯಾವುದು? ಮಂತ್ರದಲ್ಲಿರ್ತದೆ. ಆ ಶುಕ್ರ ಎನ್ನುವುದು 8 ಅಕ್ಷರಗಳನ್ನು ಹೊಂದಿರ್ತದೆ. ಆ 8 ವಿಚಾರಗಳಿಂದ ತತ್ವ ನಿರೂಪಣೆಯಾಗುತ್ತದೆ ಮತ್ತು ಅದು ಪ್ರಾಕ್ಟಿಕಲ್ ಆಗಿ ಜರುಗುತ್ತದೆ. ಆಗ ಘಟನೆ ಸಂಭವಿಸುತ್ತದೆ. ಆದರೆ ನಾವೇ ಅವಕಾಶವನ್ನು ಮಾಡಿಕೊಂಡು ನಮಗೆ ಬೇಕಾದ್ದನ್ನು ಪಡೆಯುವ ಮಾರ್ಗ ಮಂತ್ರ ಮಾರ್ಗ ಮಾತ್ರ. ಒಂದು ತಂದೆಯಿಂದ ಬಂದದ್ದು, ನಂತರ ನಾವು ಮಂತ್ರದಿಂದ ಪಡೆಯುವಂತಹದ್ದು. ಶುಕ್ರ ಎನ್ನುವುದನ್ನು ನಾವು 2 ರೂಪದಲ್ಲಿ ಪಡ್ಕೋತೀವಿ ಅಂತ ನಮಗೆ ಅರ್ಥ ಆಯ್ತು. ಹಾಗಾಗಿ ಆ ಮಂತ್ರ ಏನು ಅನ್ನೋದನ್ನ ನಾವು ನೋಡ್ಕೊಂಡ್ವಿ. ಈ ರೀತಿಯಲ್ಲಿ ಈ ಪರಮ ಚಲನೆ ಮತ್ತು ಚಿಂತನೆ, ಪರಮ ಆತ್ಮ ವಿರಾಟ್ ಅಂದ್ರೆ ಇದು ಎಲ್ಲರಿಗೂ ಸಕಲ ಸಂಭವನೀಯತೆಯನ್ನು, ಅವಕಾಶವನ್ನು, ಸಾಮರ್ಥ್ಯವನ್ನು, ಜ್ಞಾನವನ್ನು, ಕರ್ಮವನ್ನು, ಕ್ರಿಯೆಯನ್ನು ಮತ್ತು ಸಂಬಂಧಿಸಿದ ಅಂಗವನ್ನು ಎಲ್ಲ ಸೃಷ್ಟಿಯ ಸಕಲಕ್ಕೂ ಕೊಡುವುದರಿಂದ ಇದೇ ವಿರಾಟ್ ಅಂದ್ರೆ ಬೃಹತ್ ಚಲನೆ ಮತ್ತು ಚಿಂತನೆ ಅಂದ್ರೆ ಅದೇ ಬ್ರಹ್ಮ ಅಂದ್ರೇನು? ಬೃಹತ್ ಚಲನೆ ಮತ್ತು ಚಿಂತನೆ. ಬೃಹತ್ ಅಂದ್ರೇನು? ವಿರಾಟ್ ಅಂದ್ರೇನು? ಪರಮ ಆತ್ಮ. ಇದೇ ಜ್ಯೋತಿಗುಂಷಿ. ಇದು ಜ್ಯೋತಿ ರೂಪದಲ್ಲಿ ನಮಗೆ ಸಿಗ್ತದೆ. ಯಾವುದೇ ಸಾಧನೆಯನ್ನು ನೋಡಿ, ಜ್ಞಾನೋದಯ ಅನ್ನೋದು ಬೆಳಕಿನ ರೂಪದಲ್ಲಿ ಇರ್ತದೆ. ನೀವೇ ಸಾಧನೆ ಮಾಡಿದ್ರೆ ಗೊತ್ತಾಗ್ತದೆ, ಎಲ್ಲವೂ ಬೆಳಕಿನ ರೂಪದಲ್ಲಿ ಇರ್ತದೆ.
ಅಂದರೆ ಯಾವುದೇ ಸೃಷ್ಟಿಯಲ್ಲಿ ಯಾವುದೇ ವಿಚಾರ, ಯಾವುದೇ ಜೀವಿ ಮನುಷ್ಯನನ್ನು ಸೇರಿದಂತೆ ಅದು ಶುಕ್ರ ರೂಪದಲ್ಲಿ ಸಿಗ್ತದೆ. ಹಾಗಾಗಿ ಇದನ್ನು ಶುಕ್ರ ಅಂತ ಹೇಳ್ತೇವೆ. ಈಗೆಲ್ಲರಿಗೂ ಬ್ರಹ್ಮ ಅಂದ್ರೆ ಏನು ಅಂತ ಅರ್ಥ ಆಗಿರಬೇಕು ಅಂತ ನಾನು ಅನ್ಕೋತೀನಿ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಇಷ್ಟೊತ್ತರು ಹೇಳಿದ್ರಲ್ಲಿ? ಯಾರಿಗೂ ಪ್ರಶ್ನೆ ಇಲ್ಲ ಅಂತಂದ್ರೆ ಈ ರೀತಿಯಾದ ಹೇಳಿ ಸರ್. ಶುಕ್ರನೇ ಏನಕ್ಕೆ ಸರ್? ಅಲ್ಲ, ವೇದದಲ್ಲಿ ಶುಕ್ರ ಅಂತ ಕರೆದ್ರೆ ಅದು ಒಂದು ಸಾಮರ್ಥ್ಯ ಅಂತ ಹೇಳಿದ್ನಲ್ಲ. ಅಂದ್ರೆ ಶುಕ್ರ ಅಂತಂದ್ರೆ ವೀರ್ಯ. ನೀವು ಮಂತ್ರದಲ್ಲಿ ನೋಡಿರ್ಬೋದು, ಜೋಯಿಸುವ ವಿಜಯ, ವೀರ್ಯ, ಆರೋಗ್ಯ ಎಲ್ಲವುದನ್ನು ಆಶೀರ್ವಾದ ಮಾಡ್ತಾರೆ. ಅಂದ್ರೆ ವೇದ ಪ್ರಕಾರದಲ್ಲಿ ಅದಕ್ಕೊಂದು ಅನ್ವರ್ಥವಾಗಿ ನಾಮಕರಣವಾಗಿದೆ. ಅದು ಶುಕ್ರ. ಶುಕ್ರ ಅಂದ್ರೆ ಗ್ರಹ ಅಲ್ಲ. ಶುಕ್ರ ಅಂತಂದ್ರೆ ಬುದ್ಧಿಯಲ್ಲಿ ಕೊಡುವಂತಹ ಬೀಜರೂಪ ಮತ್ತೆ ಅದರಿಂದ ಹೊಮ್ಮಿಸುವಂತಹ ಬೆಳಕು. ಆ ಬೆಳಕಿನಿಂದ ನಮಗೆ ಅಂಗಗಳ ಉತ್ಪಾದನೆ, ಜ್ಞಾನದ ಉತ್ಪಾದನೆ, ಕ್ರಿಯೆಗಳ ಉತ್ಪಾದನೆ, ಇವುಗಳಿಂದ ನಾವು ಅಂದುಕೊಂಡದ್ದನ್ನು ಸಾಧಿಸಿಕೊಳ್ಳುವ ಮಾರ್ಗ. ಅಂದರೆ ಈ ನಾರಾಯಣ ತತ್ವ ಸೃಷ್ಟಿ ಮಾಡಿದ ಸಕಲಕ್ಕೂ ಮುಂದುವರಿಯೋದಕ್ಕೆ, ಅವುಗಳ ಇಷ್ಟಗಳನ್ನು ಪೂರೈಸುವುದಕ್ಕೆ, ವಿಕಾಸ ಹೊಂದುವುದಕ್ಕೆ, ಅದು ಧರ್ಮ ಮಾರ್ಗವೋ ಅಧರ್ಮ ಮಾರ್ಗವೋ ಜೀವಿಗಳಿಗೆ ಸಂಬಂಧಪಟ್ಟಿದ್ದು. ಬಟ್ ಎಲ್ಲರಿಗೂ ಏನೋ ಬೇಕು, ಎಲ್ಲರಿಗೂ ಏನೋ ಬೇಕು. ಆ ಬೇಕು ಎನ್ನುವುದನ್ನು ಸಾಧಿಸಿಕೊಳ್ಳಲಿಕ್ಕೆ ಇರುವಂತಹ ಒಂದು ಮಾರ್ಗ, ಆ ಕನೆಕ್ಟಿವಿಟಿ. ಅದು ಹೇಗೆ ನಮ್ಮ ಹತ್ರ ಕಮ್ಯುನಿಕೇಶನ್ ಮಾಡ್ತಾರೆ, ನಮಗೆ ಹೇಗೆ ಕೊಡ್ತದೆ ಅಂದರೆ ಆ ನಾದ ರೂಪದಲ್ಲಿ ನಮಗೆ ಕೊಟ್ಟಿದೆ, ಅದು ಮಂತ್ರ ರೂಪದಲ್ಲಿದೆ ಅನ್ನುವುದು ಅರ್ಥ. ಗೊತ್ತಾಯ್ತಾ ಸುಧಾ ಅವರೇ? ಹಾ ಸರ್. ಓಕೆ. ನಾವ್ ಅದಕ್ಕೇನೆ ಮಂತ್ರದಿಂದನೇ ನಾವೆಲ್ಲಾನು ಪಡ್ಕೋಬೇಕು ಅನ್ನೋದು. ಹೌದು, ತಂದೆಯಿಂದ ನಾವು ಪಡ್ಕೊಂಡಿರ್ತೇವೆ ಜನ್ಮತಃ. ಅವುಗಳನ್ನ ಆಧರಿಸಿ ನಮಗೆ ತಂದೆಯಿಂದ ಏನು ಸಿಕ್ಕಿಲ್ಲ ಅದನ್ನ ತಾನೇ ನಾವು ಮುಂದಕ್ಕೆ ಕೇಳೋದು. ನಾವು ಸಾಧನೆಯಿಂದ ಅರ್ಥ ಏನು ನಮ್ಮಲ್ಲಿ ಇಲ್ಲ, ಅದನ್ನ ಪಡ್ಕೊಳ್ಳೋದು. ಆ ಪಡ್ಕೊಳ್ಳೋದೇ ಸಾಧನೆ. ಅದಕ್ಕೆ ಶುಕ್ರ ಬೇಕು. ಆ ಶುಕ್ರ ಎಲ್ಲಿ ಸಿಗ್ತದೆ ನಮಗೆ? ಮಂತ್ರದಿಂದ ಸಿಗ್ತದೆ ಅನ್ನುವುದು ಇದೊಂದು ಸೀಕ್ರೆಟ್. ಅದಕ್ಕೆ ಈ ಮಂತ್ರ ಹೇಳ್ತಾ ಇದೆ, ಶುಕ್ರನಜ್ಜಾತೆ ಗುಂಜಿ ಸಮನ ಪ್ರವಿಷ್ಟ ಪ್ರಜಾಪತಿಶ್ಚರತಿ ಗರ್ಭ ಅಂತಹ. ಈ ಋಷಿ ಪಡೆದುಕೊಳ್ಳೋ ಬಗೆಯನ್ನು ನೋಡಿ ತಾನು ಪಡೆದುಕೊಂಡು ನಮಗೆ ತಿಳಿಸಿಕೊಟ್ಟಿರುವ ಮಂತ್ರ. ಆದರೆ ಉಪನಿಷತ್ತಿನಲ್ಲಿ ಅದು ವಿಚಾರಕ್ಕಾಗಿ ಇರುವುದು. ಇದಲ್ಲ, ವೇದದ ಮಂತ್ರವನ್ನು ನಾವು ಅಂದ್ರೆ 8 ಅಕ್ಷರಗಳಿಂದ ನಿರೂಪಣೆಗೊಳ್ಳುವಂತಹ ತತ್ವವನ್ನು ನಾವು ಆಕ್ಟಿವೇಟ್ ಮಾಡೋದಿಕ್ಕೆ ಮಂತ್ರದ ಅನುಷ್ಠಾನ. ಅಂದರೆ ವೇದದಲ್ಲಿರುವ ಮಂತ್ರದ ಅಪೌರುಷೇಯ ಮಂತ್ರಗಳ ಅನುಷ್ಠಾನವೇ ಶುಕ್ರವನ್ನು ಪಡೆಯಲಿಕ್ಕಾಗಿ ಇರುವಂತಹದ್ದು ಎನ್ನುವುದರ ಅರ್ಥ. ಹಾಗಾಗಿ ಮಂತ್ರಗಳ ಅನುಷ್ಠಾನ ಹೇಳಿದೀಗ ಓಂ ಭೂರ್ಭುವಸ್ಸುವ ತತ್ಸವಿತುವರ ನಂಬರ್ಗಾದ ವತ್ಸರೇಮಿದಿ ಯೋಗಾನ ಪ್ರಚೋದಯಾತ್. ಇದನ್ನ ಅನುಷ್ಠಾನ ಮಾಡಬೇಕು. ಗಾಯತ್ರಿ ಮಂತ್ರ, ವಿಶ್ವಾಮಿತ್ರ ಗಾಯತ್ರಿ. ಇದನ್ನ ಉದಾಹರಣೆ ಹೇಳ್ತೇನೆ. ಮಂತ್ರದಿಂದ ತತ್ವದ ಹೇಗೆ ನಿರೂಪಣೆ ಆಗ್ತದೆ, ಅದು ಹೇಗೆ ನಮ್ಮಲ್ಲಿ ಎಫೆಕ್ಟ್ ಮಾಡ್ತದೆ ಅನ್ನೋದನ್ನ ಒಂದು ವಿಚಾರ ಹೇಳ್ತೇನೆ. ಕಾಯಕಲ್ಪ ಅಂತ ಕೇಳಿರ್ಬೋದು. ಇದನ್ನ ನಮ್ಮ ರಾಷ್ಟ್ರಪತಿಯವರಾಗಿದ್ದ ವಿ ಗಿರಿ, ಇಲ್ಲಿ ಗಿರಿನಗರ ಅಂತ ಬೆಂಗಳೂರಲ್ಲಿ ಇದೆಯಲ್ಲ, ಅದನ್ನು ಉದ್ಘಾಟನೆ ಮಾಡಿದವರವರೇ. ಆ ವಿ ಗಿರಿ ಎನ್ನುವವರು ಈ ತಂತ್ರವನ್ನು ಉಪಯೋಗಿಸಿ ಅವರು ಕಾಯಕಲ್ಪವನ್ನು ಮಾಡಿಕೊಡ್ತಾ ಇದ್ರು. ಅಂದ್ರೆ ಅರ್ಥ ಏನು? ಆರೋಗ್ಯ ಮತ್ತೆ ಆಯಸ್ಸು ಅದನ್ನ ಪಡ್ಕೊಳ್ಳೋದು. ಅದಕ್ಕೆ ಪಡ್ಕೊಳ್ಳೋದಕ್ಕೆ ಹೇಗೆ? ನಾನು ನಿಮಗೆ ಇಲ್ಲೇ ಓಪನ್ ಆಗಿ ಹೇಳ್ತೀನಿ, ಯಾರು ಬೇಕಾದ್ರೂ ಮಾಡಿ. ಕಾರ್ತೀಕ ಮಾಸ ಬರುವುದಕ್ಕೆ 6 ತಿಂಗಳ ಹಿಂದೆ ಪ್ರತಿನಿತ್ಯ ಗಾಯತ್ರಿಯನ್ನ, ಏನು ನಾನು ಹೇಳಿದೆ ವಿಶ್ವಾಮಿತ್ರ ಗಾಯತ್ರಿಯನ್ನ ಅನುಷ್ಠಾನ ಮಾಡಬೇಕು. ನಂತರ 6 ತಿಂಗಳು ಅನುಷ್ಠಾನ ಮಾಡಿ
ಕಾರ್ತೀಕ ಮಾಸದಲ್ಲಿ ಒಂದು ನಲ್ಲಿಕಾಯಿ ಮರವನ್ನ ನಾವು ಗುರುತಿಸಿ ಆ ನಲ್ಲಿಕಾಯಿ ಮರದ ಕೆಳಗಡೆನೆ ವಾಸ ಮಾಡಬೇಕು. ದಿನಕ್ಕೆ ಒಂದು ನಲ್ಲಿಕಾಯಿ, ಅದರ ಜೊತೆಗೆ ಒಂದು ಲೋಟ ಹಾಲು. ಈ ಗಾಯತ್ರಿ ಅನುಷ್ಠಾನ ಮಾಡಬೇಕಾದ್ರೆ ಕೇವಲ ಹಾಲನ್ನು ಮಾತ್ರ ಕುಡಿದು ಯಾವುದೇ ಆಹಾರವನ್ನು ಸ್ವೀಕರಿಸದೆ 6 ತಿಂಗಳು ಶುದ್ಧಿ ಕಾರ್ಯವಾಗ್ತದೆ. ಶುದ್ಧಿ ಕಾರ್ಯ ನಂತರ ಆ ನಲ್ಲಿಕಾಯಿ ಬಿಟ್ಟಾಗ ಆ ನಲ್ಲಿಕಾಯನ್ನ ದಿನಕ್ಕೊಂದರಂತೆ ತಿನ್ನುತ್ತಾ ಅದರ ಜೊತೆಗೆ 1 ಲೋಟ ಹಾಲನ್ನು ಕುಡಿಯುತ್ತಾ ಆ ಮರದಲ್ಲಿರುವ ಆ ಎಲ್ಲ ನಲ್ಲಿಕಾಯನ್ನ ಆ ರೀತಿ ತಿಂದು ಮುಗಿಸಬೇಕು ಗಾಯತ್ರಿ ಮಂತ್ರದ ಜೊತೆ. ಈ ರೀತಿ ಮಾಡಿದಾಗ 30 ರಿಂದ 40 ವರ್ಷಗಳ ಕಾಲ ಆಯಸ್ಸು ವೃದ್ಧಿಯಾಗ್ತದೆ, ದೇಹ ದೃಢಕಾಯವಾಗ್ತದೆ. ಈ ರೀತಿಯಾಗಿ ಪ್ರತಿ 40 ವರ್ಷಗಳಿಗೊಮ್ಮೆ ತಮ್ಮ ಆಯಸ್ಸನ್ನು ವೃದ್ಧಿ ಮಾಡಿಕೊಳ್ತಾ ಹಿಮಾಲಯದಲ್ಲಿ ತಪಸ್ಸು ಮಾಡುತ್ತಿರುವವರು ಈಗಲೂ ಇದ್ದಾರೆ ಸಾವಿರಾರು ವರ್ಷಗಳಿಂದ. ಇದು ಒಂದು ವಿಧಾನ. ಅಂದ್ರೆ ಅರ್ಥ ಏನು? ಗಾಯತ್ರಿ ಮಂತ್ರದಿಂದ ಆ ಒಂದು ಶುಕ್ರ, ಆ ಒಂದು ಸೂರ್ಯನಲ್ಲಿರುವ ಸವಿತೃ ಎನ್ನುವ ಶುಕ್ರವನ್ನ ನಾವು ಸಂಪಾದನೆ ಮಾಡ್ತೇವೆ. ಆ ನಲ್ಲಿಕಾಯಿಯಿಂದ ದೇಹಕ್ಕೆ ಬೇಕಾಗಿರುವ ಅಂಗಗಳ ರಿಜಿನಿಯೇಷನ್ ಆಗ್ತದೆ, ಹಾಲಿನಿಂದ ಆಗ್ತದೆ, ಬೇರೆ ಇನ್ಯಾವುದರಿಂದ ಆಗೋದಿಲ್ಲ. ಆ ರೀತಿ ಶುಕ್ರವನ್ನ ಮಂತ್ರದಿಂದ ಅಂದ್ರೆ ಆಯಸ್, ಆರೋಗ್ಯ ಎನ್ನುವುದನ್ನು ನಾವು ದೃಢಕಾಯತೆಯನ್ನ ಗಾಯತ್ರಿ ಮಂತ್ರದಿಂದ ಅಂದ್ರೆ ಸೂರ್ಯನಿಂದ, ಸವಿತೃವಿನಿಂದ ಪಡ್ಕೊಳ್ಳೋದು. ಮತ್ತೆ ಮಂತ್ರದಿಂದ ಅವಕಾಶವನ್ನು ಸೃಷ್ಟಿ ಮಾಡಿಕೊಳ್ಳೋದು. ಅಂದ್ರೆ ಸೂರ್ಯನಿಂದ ನಾವು ನಮ್ಮ ಆಯಸ್ಸನ್ನ, ಆರೋಗ್ಯವನ್ನು ತೆಗೆದುಕೊಳ್ಳೋದು. ಈ ರೀತಿಯಾಗಿ ಮಾಡಿಕೊಂಡು ಆ ಜ್ಯೋತಿಗುಂಷಿ ಅಂದ್ರೆ ಶುಕ್ರೇಣ ಜ್ಯೋತಿಗುಂಷಿ ಅನ್ನೋದನ್ನ ನಾವು ಪಡೆದುಕೊಳ್ಳುವ ಬಗೆ. ಇದನ್ನು ಇತ್ತೀಚೆಗೆ ನಮ್ಮ ಆ ಒಂದು ವಿ ಗಿರಿಯವರು ಕೂಡ ಮಾಡಿದ್ರು. ಆಮೇಲೆ ಯಾಕೆ ಬಿಟ್ರು ಅಂತ ಗೊತ್ತಿಲ್ಲ. ಈ ರೀತಿಯಾಗಿ ಇವತ್ತು ಕೂಡ ನಾವು ನೋಡ್ತಾ ಇದ್ದೇವಲ್ಲ, 70, 80 ಈ ತರ ಹಲವು ವರ್ಷಗಳು ಅಂದ್ರೆ ಆಯಸ್ಸನ್ನು ಕಳೆದಂತಹ ರಾಜಕೀಯ ಧುರೀಣರು ನಮಗಿಂತ ಆಕ್ಟಿವ್ ಆಗಿದ್ದಾರೆ, ನಮಗಿಂತ ಆಂಬಿಷಿಯಸ್ ಆಗಿದ್ದಾರೆ, ದೇಶವನ್ನು ನಡೆಸ್ತಾ ಇದ್ದಾರೆ, ಪ್ರಪಂಚವನ್ನು ನಡೆಸ್ತಾ ಇದ್ದಾರೆ. ಟ್ರಂಪ್ ತಗೊಳ್ಳಿ, ನರೇಂದ್ರ ಮೋದಿ ಅವರು ತಗೊಳ್ಳಿ, ಆ ರಷ್ಯಾದ ಇವ್ರನ್ನ ತಗೊಳ್ಳಿ, ಪುಟಿನ್ನು, ಚೈನಾದವ್ರನ್ನ ತಗೊಳ್ಳಿ, ಅವರೆಲ್ಲ 70-75 ಮೇಲಾಗಿರೋರು. ಅವರಿಗಿರುವ ಒಂದು ಉತ್ಸಾಹ, ಆರೋಗ್ಯ ನಮಗೆ ಯಾಕಿಲ್ಲ ಅಂತಂದ್ರೆ ಅವರು ಇದೇ ಒಂದು ಮೆಥಡ್ನ ಉಪಯೋಗಿಸ್ತಾ ಇದ್ದಾರೆ ಎನ್ನುವುದು ಇವತ್ತು ರಹಸ್ಯವಾಗಿ ಉಳಿದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನೇ ಹಿಮಾಲಯದಲ್ಲಿ ಮಾಡ್ತಾರೆ. ಅಂದ್ರೆ ಶುಕ್ರ ಅನ್ನೋದು ಹೇಗೆ ಬರ್ತದೆ ಅನ್ನೋದು ನಾನು ಒಂದು ಉದಾಹರಣೆಯನ್ನು ನಾನು ಇಲ್ಲಿ ಕೊಟ್ಟಿದ್ದು. ಶುಕ್ರೇಣ ಜ್ಯೋತಿಗುಂಷಿ ಸಮನ ಪ್ರವಿಷ್ಟ ಪ್ರಜಾಪತಿಶ್ಚರತಿ ಗರ್ಭೆ ಅಂತಹ ಯಾವ ರೀತಿಯಾಗಿ ಬೀಜವನ್ನ ತಮ್ಮ ಅಂದರೆ ಆಯಸ್ಸಿನ ಮುಂದುವರಿಕೆ, ಆರೋಗ್ಯದ ಮುಂದುವರಿಕೆ, ದೃಢಕಾಯಕತೆಗಾಗಿ ಇರದ ಬೀಜವನ್ನು ಹೇಗೆ ಸೃಷ್ಟಿ ಮಾಡಿಕೊಂಡದ್ರ ಉಪಯೋಗವನ್ನ ಹೇಗೆ ಪಡ್ಕೊಂಡು ತಮ್ಮ ಜೀವನವನ್ನು ಹೇಗೆ ಮುಂದುವರಿಸ್ತಾರೆ ಎನ್ನುವುದು ಇದಕ್ಕೊಂದು ಉದಾಹರಣೆ. ಹಾಗಾಗಿ ಅಲ್ಲಿ ಏನಾಯ್ತು, ಎಲ್ಲವೂ ಆ ಪರಮಾತ್ಮನದೇ ಸೃಷ್ಟಿ, ನಾರಾಯಣ ಎನ್ನುವ ತತ್ವದ್ದೇ ಸೃಷ್ಟಿ. ನಾರಾಯಣ ಎನ್ನುವ ನಾದದಿಂದನೇ ಸೃಷ್ಟಿ ಸ್ಥಿತಿ ಲಯಗಳು ಇರುವುದರಿಂದ ಅವನೇ ಕರ್ತ, ಅವನೇ ಅಂತರ್ಯಾಮಿ, ಮತ್ತೆ ಅವನೇ ಭೋಕ್ತೃ. ಅಂದ್ರೆ ಭೋಕ್ತೃವೂ ಅವನೇ, ಕರ್ತೃವೂ ಅವನೇ, ಕರ್ತಾನೂ ಅವನೇ, ಅಂತರ್ಯಾಮಿಯೂ ಅವನೇ, ಅತಿಕ್ರಮಿಸುವವನು ಅವನೇ. ಅಂದರೆ ಎಲ್ಲವನ್ನ ಮಾಡುವವನು ಅವನೇ, ಎಲ್ಲವನ್ನ ಆಸ್ವಾದಿಸುವವನು ಅವನೇ, ಎಲ್ಲ ಜೀವಿಗಳಲ್ಲಿ ಇರುವವನು ಅವನೇ. ಅಂದರೆ ನಾವೇನು ಅನ್ಕೋತೀವಿ, ನಾನು ಮಾಡ್ತಾ ಇದ್ದೇನೆ, ನಾನು ಸಂತೋಷ ಪಡ್ತಾ ಇದ್ದೇನೆ, ನಾನು ಎಲ್ಲವನ್ನು ಪ್ರತಿನಿಧಿಸುತ್ತಿದ್ದೇನೆ, ನಾನು
ಆ ನಾನು ಎನ್ನುವುದರ ಹಿಂದಿರುವ ಬಲ, ಬೆಂಬಲ ಹಾಗೂ ಕಾರಣ ಆ ನಾರಾಯಣ ತತ್ವ. ಇದರಲ್ಲಿ ಯಾರಿಗಾರ ಡೌಟ್ ಇದೆಯಾ? ನಾರಾಯಣ ತತ್ವದಿಂದನೇ ಕರ್ತೃತ್ವ, ಭೋಕ್ತೃತ್ವ. ಮಾಡುವವನು ಅವನೇ, ಅನುಭವಿಸುವವನು ಅವನೇ. ಆದರೆ ಅಂದುಕೊಳ್ಳುವುದೇನು? ನಾನು ಮಾಡಿದೆ ಅಂದ್ರೆ ಅದಕ್ಕೆ ನಾನು ಮಾಡಿದೆ, ನಾನು ಅನುಭವಿಸಿದೆ ಎನ್ನುವುದಕ್ಕೆ ಹಿಂದಿರುವ ಬೆಂಬಲ ಮತ್ತೆ ಅಂತಿಮವಾದ ಕಾರಣ ಅದು ಆ ನಾರಾಯಣ. ಓಕೆ, ಇದು ಎಲ್ಲರಿಗೂ ಅರ್ಥವಾಗಿದೆ ಅಂತ ನಾನು ಅನ್ಕೋತೀನಿ. ಅಂದ್ರೆ ಅವನ ಬೆಂಬಲ ಮತ್ತೆ ಅವನ ಕಾರಣವಿಲ್ಲದೆ ನಮಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಜೀವನವೂ ಇಲ್ಲ, ಸಾಧನೆಯೂ ಇಲ್ಲ, ಮಾಡುವುದೇನೂ ಇಲ್ಲ, ಆಸ್ವಾದಿಸುವುದೇನೂ ಇಲ್ಲ. ಎಲ್ಲದಕ್ಕೂ ಅವನ ಬೆಂಬಲ ಮತ್ತೆ ಅವನ ಕಾರಣ. ಅದೇ ಅಂತಿಮ ಮತ್ತೆ ಅದೇ ಆದಿ. ಯಾಕೆಂದ್ರೆ ಅವನು ಅಂತರ್ಯಾಮಿ ಇದ್ದುಕೊಂಡು ನಮ್ಮನ್ನು ಅತಿಕ್ರಮಿಸಿದ್ದಾನೆ. ಅಂದ್ರೆ ಪರಬ್ರಹ್ಮನೊಬ್ಬನೇ, ಆ ವಿರಾಟ್ ಒಬ್ಬನೇ ಎಲ್ಲದಕ್ಕೂ ಕಾರಣ. ಆದರೆ ಅವನಿಗೆ ಬೆಂಬಲ, ಅವನಿಗೆ ಕಾರಣ ಅಂತ ಏನೂ ಇಲ್ಲ. ಅಂದ್ರೆ ಇಲ್ಲಿ ಏನಂತಾರೆ? ಪರಮೇ ವ್ಯಾಮನ್ ಅಂದ್ರೆ ಆಕಾಶ ಅಂದ್ರೇನು? ಅವನೇ ಅವಕಾಶ. ಅವನು ಕೊಟ್ಟರೆ ಅವಕಾಶ, ಇಲ್ಲದಿದ್ದರೆ ಇಲ್ಲ. ಆ ಆಕಾಶ ಅನ್ನೋದು ಪಂಚಭೂತಗಳಲ್ಲಿ ಪ್ರಮುಖವಾದದ್ದಾಗಿದೆ. ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನೇರಾವಃ, ಆವಃ ಪೃಥ್ವಿ. ಇದನ್ನು ನಾವು ನೋಡಿದ್ದೇವೆ. ಅಂದ್ರೆ ಪರಬ್ರಹ್ಮನಿಂದ ಅವಕಾಶ, ಆಕಾಶದ ಸೃಷ್ಟಿ, ಆಕಾಶದಿಂದ ವಾಯುವಿನ ಸೃಷ್ಟಿ, ವಾಯುವಿನಿಂದ ಅಗ್ನಿಯ ಸೃಷ್ಟಿ, ಅಗ್ನಿಯಿಂದ ಜಲದ ಸೃಷ್ಟಿ, ಜಲದಿಂದ ಪೃಥ್ವಿಯ ಸೃಷ್ಟಿ. ಅಂತಹ ಪೃಥ್ವಿಯ ಮೇಲೆ ಜೀವ ಸೃಷ್ಟಿ. ಅಂದ್ರೆ ಎಲ್ಲ ಅವಕಾಶಗಳು ಎಲ್ಲಿಂದ ಬಂತು? ಆ ಪರಮಾತ್ಮನಿಂದ ಬಂತು, ವಿರಾಟನಿಂದ ಬಂತು, ಪರಬ್ರಹ್ಮನಿಂದ ಬಂತು. ಎಲ್ಲ ಪದಗಳು, ಇವೆಲ್ಲ ಪರಬ್ರಹ್ಮ ಅಂದ್ರು ಅವನೇ, ವಿರಾಟ್ ಅಂದ್ರು ಅವನೇ, ಮಹತ್ತತ್ವ ಅಂದ್ರು ಅವನೇ, ಅಂತಿಮ ತತ್ವ ಅಂದ್ರು ಅವನೇ. ಯಾರು? ನಾರಾಯಣ. ಅಂದ್ರೆ ಶಕ್ತಿ, ಆವೇಗ, ದ್ರವ ಮತ್ತು ಘನ. ಏನೇನು ಹೇಳಿ ಸೃಷ್ಟಿಯ ಕಾರಣ? ಶಕ್ತಿ, ಆವೇಗ, ದ್ರವ ಮತ್ತು ಘನ. ಈ 4 ಅಂಶಗಳೇ ಸೃಷ್ಟಿಗೆ ಕಾರಣ. ಈ 4ಗಳಿಗೆ ಅವಕಾಶವನ್ನು ಕೊಡುವುದು ಆಕಾಶ. ಅದನ್ನೇ ಪರಮೇ ವ್ಯಾಮನ್. ಅದಕ್ಕೆ ಮುಂದಿನ ಮಂತ್ರ ಹೇಳ್ತಾ ಇದೆ, ತದೇವ ಭೂತಂ ತದುಭವ್ಯಮ ಇದಂ ತದಕ್ಷರ ಪರಮೇ ವ್ಯಾಮನ್ ಅಂತ ಋಷಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿರುವ ನಮ್ಮ ಎಲ್ಲಾ ಸೃಷ್ಟಿಗೆ ಕಾರಣ ಆ ವ್ಯೋಮನ್ ಎಂಬ ಅವಕಾಶ. ಆಕಾಶಕ್ಕೆ ಆದಿಯಲ್ಲಿ ಅಂತಿಮವೆಲ್ಲಿ? ಯಾರಾದ್ರೂ ಹೇಳಬಲ್ಲಿರಾ? ಆಕಾಶ ಎಲ್ಲಿ ಶುರುವಾಗ್ತದೆ, ಆಕಾಶ ಎಲ್ಲಿ ಮುಗಿತದೆ? ಯಾರಿಗೂ ಗೊತ್ತಿಲ್ಲ, ಯಾರು ನೋಡಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಅವಕಾಶ ಎನ್ನುವುದು ಎಲ್ಲಿ ಆರಂಭವಾಯಿತು, ಎಲ್ಲಿ ಅಂತಿಮವಾಗುತ್ತದೆ? ಇಲ್ಲ, ಗೊತ್ತಿಲ್ಲ. ಇದೇ ಅವಕಾಶ, ಆಕಾಶ ಯಾರಿಗೆ ಸಿಗ್ತದೆ, ಯಾರಿಗೆ ಸಿಗೋದಿಲ್ಲ. ನನಗೆ ಮಾತ್ರ ಸಿಗ್ತದೆ, ನಿನಗೆ ಸಿಗೋದಿಲ್ಲ. ಅದು ಅವನಿಗೆ ಮಾತ್ರ ಸಿಗ್ತದೆ, ಇವನಿಗೆ ಸಿಗೋದಿಲ್ಲ.
ಅಥವಾ ಇಷ್ಟಿದ್ದರೆ ಮಾತ್ರ ಅವನಿಗೆ ಸಿಗ್ತದೆ, ಅಷ್ಟಿದ್ದರೆ ಸಿಗೋದಿಲ್ಲ, ಈ ರೀತಿ ಇಲ್ವಲ್ಲ. ಆಕಾಶ ನೋಡಕ್ಕೆ ನೂಕು ನುಗ್ಗಲೆ, ಎಲ್ಲಿ ನಿಂತ್ಕೊಂಡ್ರು ಆಕಾಶ ಕಾಣುತ್ತೆ, ಎಲ್ಲಿದ್ರೂ ಆಕಾಶ ಸಿಗತ್ತೆ. ಅಂದ್ರೆ ಅರ್ಥ ಏನು? ಅವಕಾಶ ಎಲ್ಲರಿಗೂ ಸಮಾನ. ನನಗೆಷ್ಟು ಅವಕಾಶ ಸಿಗ್ತದೆ ಅಂದ್ರೆ ಇನ್ಫಿನಿಟಿ, ಆದಿ ಅಂತ್ಯವಿಲ್ಲದ ಅವಕಾಶ ನನಗಿದೆ. ಅದೇ ರೀತಿ ಆದಿ ಅಂತ್ಯವಿಲ್ಲದ ಅವಕಾಶ ನಿನಗಿದೆ. ಆದಿ ಅಂತ್ಯವಿಲ್ಲದ ಅವಕಾಶ ಪ್ರತಿಯೊಂದಕ್ಕೂ ಇದೆ. ಹಾಗಾಗಿ ನಾವು ಒಳ್ಬೇಕಾಗಿಲ್ಲ ಅವನಿಗೆ ಮಾತ್ರ ಹಾಗೆ ನನಗೆ ಮಾತ್ರ ಹೀಗೆ. ಯಾಕೆಂದ್ರೆ ಅವನು ಹಾಗಿದ್ದಾನೆ ಹಾಗಾಗಿ ಅವನಿಗೆ ಅವಕಾಶ, ನಾನು ಹೀಗಿದ್ದೇನೆ ಹಾಗಾಗಿ ನನಗೆ ಇಷ್ಟೇ ಅವಕಾಶ, ಇವೆಲ್ಲ ಇಲ್ಲ. ಇದು ನಾವು ಹೊಂದಿಕೊಂಡಿರುವುದಷ್ಟೇ. ಆದರೆ ಋಷಿ ಏನ್ ಹೇಳ್ತಾ ಇದ್ದಾನೆ? ತದೇವ ಭೂತಂ ತದ್ ಭವ್ಯಮ ಇದಂ ತದಕ್ಷರ ಪರಮವ್ಯಾಮನ್. ಅಂದ್ರೆ ಆಕಾಶ ರೀತಿಯಲ್ಲಿ ಎಲ್ಲರಿಗೂ ಆಕಾಶ ಇದೆ, ಎಲ್ಲವುದಕ್ಕೂ ಆಕಾಶ ಇದೆ. ಇದು ಬ್ರಹ್ಮಾಂಡದ ಒಂದು ಅಂಶ. ಈ ಆಕಾಶದಿಂದ ಗಾಳಿ, ಬೆಂಕಿ, ನೀರು, ಭೂಮಿ ಸೃಷ್ಟಿಯಾಗ್ತದೆ. ಅಂದ್ರೆ ಶಕ್ತಿ, ಆವೇಗ, ದ್ರವ, ಘನ ಇವೆಲ್ಲ ಸೃಷ್ಟಿಯಾಗ್ತದೆ. ಇದು ಎಲ್ಲರಿಗೂ ಇದೆ. ಗ್ರಾವಿಟೇಷನ್ ಪವರ್ ನನಗಿರುವಷ್ಟೇ ನಿಮಗೂ ಇದೆ. ಒಂದು ನಾಯಿಗೂ ಇದೆ, ಒಂದು ಆನೆಗೂ ಇದೆ, ಒಂದು ಕಲ್ಲಿಗಿದೆ, ಮರಳಿಗಿದೆ, ಮರಕ್ಕಿದೆ, ಪ್ರಾಣಿಗಿದೆ, ಪಕ್ಷಿಗಿದೆ. ಯಾರಿಗಿಲ್ಲ? ಗಾಳಿ ಯಾರಿಗಿಲ್ಲ? ನೀರು ಯಾರಿಗಿಲ್ಲ? ಭೂಮಿ ಯಾರಿಗಿಲ್ಲ? ಅವಕಾಶ ಯಾರಿಗಿಲ್ಲ? ಎಲ್ಲ ಇದೆ. ಇದು ಒಂದು ಪರಮಾತ್ಮನ ಸೃಷ್ಟಿ. ಇದೇ ಬ್ರಾಹ್ಮಣ. ಇದನ್ನೇ ಬ್ರಾಹ್ಮಣ ಅಂತ ಹೇಳ್ತಿದ್ದಾರೆ. ಅಂದ್ರೆ ಬ್ರಾಹ್ಮಣ ಅಂದ್ರೆ ಜಾತಿ ಅಲ್ಲ, ಎಂದಿಗೂ ಬರಿದಾಗದ, ಎಂದಿಗೂ ಮಸುಕಾಗದ, ಎಂದಿಗೂ ಮುಗಿದು ಹೋಗದ ಬೃಹತ್ ಚಲನೆ ಮತ್ತು ಆಲೋಚನೆ, ಚಲನೆ ಮತ್ತು ಚಿಂತನೆ. ಅದೇ ಏನಂತಾರೆ? ಬ್ರಾಹ್ಮಣ. ಈ ರೀತಿಯಾದ ಬೃಹತ್ ಚಲನೆ ಮತ್ತು ಚಿಂತನೆಯನ್ನ ಪಡೆದವನೇ ಬ್ರಾಹ್ಮಣ. ಇದನ್ನು ಹೊಂದಿದವನು ಬ್ರಹ್ಮ. ಇದನ್ನು ನಾನು ಹೊಂದಿದರೆ ನಾನೇ ಬ್ರಹ್ಮ, ನೀನು ಹೊಂದಿದರೆ ನೀನೇ ಬ್ರಹ್ಮ. ಹಾಗಾಗಿ ಶಂಕರಾಚಾರ್ಯರು ಹೇಳ್ತಾರೆ, ಉಪನಿಷತ್ತರು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ. ತಡೆದಿರುವರು ಯಾರು? ಯಾರನ್ನು ತಡೆಯಕ್ಕಾಗೋದಿಲ್ಲ. ಬ್ರಹ್ಮನಾಗಬೇಕು ಅಂತ ನಿರ್ಧಾರ ಮಾಡಿದರೆ ಆಗಬಹುದು. ನಮ್ಮನ್ನು ನಾವೇ ತಡ್ಕೋತೀವಿ ವಿನಃ ನಮ್ಮನ್ನು ಯಾರೂ ತಡೀತಾ ಇಲ್ಲ. ಅದು ಕೆಲವು ಮಾನವರು ಸೃಷ್ಟಿಸಿರ್ತಕ್ಕಂತಹ ಒಂದು ಪರದೆ. ಮುಂದಕ್ಕೆ ಬಾರದಿರಲಿ, ಬ್ರಾಹ್ಮಣನಾಗದಿರಲಿ, ಸಕಲ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳದಿರಲಿ, ನನ್ನ ಪ್ರಭುತ್ವ ನಿತ್ಯವಿರಲಿ, ನನ್ನ ಕೈ ಕೆಳಗೆ ಸಕಲವೂ ಇರಲಿ ಎನ್ನುವ ಮನೋಭಾವವನ್ನು ಹೊಂದಿರುವಂಥವರು ನಿನಗೆ ಅವಕಾಶವಿಲ್ಲ, ನಿನಗೆ ಅವಕಾಶವಿಲ್ಲ, ನಿನಗೆ ಅವಕಾಶವಿಲ್ಲ ಅಂತ ಹೇಳ್ತಾರೆ ವಿನಃ ಇದು ಪರಮಾತ್ಮನಲ್ಲಿ ಆ ರೀತಿ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ಅಳೋದನ್ನ ಬಿಡಬೇಕು. ನನಗೆ ಹಾಗಾದ್ದರಿಂದ ಹೀಗಾಯ್ತು, ನನಗೆ ಇಂತಹ ತಂದೆ ತಾಯಿ ಇದ್ದರಿಂದ ನನಗೆ ಹೀಗಾಯ್ತು, ಇಂತಹ ಪರಿಸ್ಥಿತಿಯಿಂದ ಹೀಗಾಯ್ತು. ನೋ, ಯಾರಿಗೂ ಪರಿಪೂರ್ಣವಾದ ಶುಕ್ರ ಸಿಕ್ಕಿಲ್ಲ. ಎಲ್ಲರಿಗೂ ಕೆಲವು ಭಾಗ ಶುಕ್ರ ಸಿಕ್ಕಿದೆ ತಂದೆಯಿಂದ. ಅವರವರು ತಮ್ಮ ಶಕ್ತಿ ಅನುಸಾರ, ಸಾಧನೆ ಅನುಸಾರ, ಶ್ರದ್ಧೆ ಅನುಸಾರ, ನಿಷ್ಠೆ ಅನುಸಾರ, ಭಕ್ತಿ ಅನುಸಾರ ಸಾಧನೆಯ ಮುಖಾಂತರ ಈ ವ್ಯೋಮವನ್ನು ಉಪಯೋಗಿಸಿಕೊಂಡು, ಗಾಳಿಯನ್ನು ಉಪಯೋಗಿಸಿಕೊಂಡು, ಬೆಂಕಿಯನ್ನು ಅಗ್ನಿಯನ್ನು ಉಪಯೋಗಿಸಿಕೊಂಡು, ನೀರನ್ನು ಉಪಯೋಗಿಸಿಕೊಂಡು, ಭೂಮಿಯನ್ನು ಉಪಯೋಗಿಸಿಕೊಂಡು, ಅಂದರೆ ಶಕ್ತಿಯನ್ನ, ಆವೇಗವನ್ನ, ದ್ರವವನ್ನ, ಘನವನ್ನ ಉಪಯೋಗಿಸಿಕೊಂಡು ತನಗೆ ಬೇಕಾದ್ದನ್ನು ಪಡೆಯಲಿಕ್ಕೆ ಯಾವುದೇ ಅಭ್ಯಂತರವಿಲ್ಲ ಅನ್ನೋದನ್ನು ನಾವು
ಅರ್ಥ ಮಾಡ್ಕೋಬೇಕು. ಈ ರೀತಿಯಾದ ಒಂದು ವಿಚಾರ, ಈ ರೀತಿಯಾದ ಒಂದು ವ್ಯವಸ್ಥೆ ಇದಕ್ಕೆ ಮತ್ಯಾವುದೋ ಕಾರಣದಿಂದ ನಡೀತಾ ಇಲ್ಲ. ಇದಕ್ಕೆ ಮತ್ಯಾವುದರ ಬೆಂಬಲದಿಂದ ಇದು ನಡೀತಾ ಇಲ್ಲ. ಇದರಿಂದನೇ ಭೂತ, ವರ್ತಮಾನ ಹಾಗೂ ಭವಿಷ್ಯ ಎಂಬ ಪ್ರಪಂಚಗಳನ್ನ ಇದೇ ರೂಪಿಸುತ್ತಿದೆ. ಈ ಮಂತ್ರ ಅದೇ ಹೇಳ್ತಾ ಇರೋದು. ತದೇವ ಭೂತಂ ತದುಭವ್ಯಮ ಇದಂ ತದಕ್ಷರೇ ಪರಮೇ ವ್ಯಾಮನ್. ಹಿಂದೆ ನಡೆದಿರುವಂತಹ, ಈಗ ನಡೆಯುತ್ತಿರುವಂತಹ, ಮುಂದೆ ಬರುವಂತಹ ಸಕಲ ಘಟನೆಗಳನ್ನ, ಅದಕ್ಕೆ ಅವಕಾಶಗಳನ್ನ, ಅದಕ್ಕೆ ಬೇಕಾಗಿರುವ ಪಂಚಭೂತಗಳನ್ನ, ಚತುರ್ಭೂತಗಳನ್ನ, ಆ ಚತುರ್ಭೂತಗಳನ್ನ ಕೊಡತಕ್ಕಂತಹ ಅವಕಾಶವನ್ನ ಇದು ನಿರಂತರವಾಗಿ ನಿರೂಪಿಸುತ್ತಿರುವುದರಿಂದ ಇದಕ್ಕೆ ಯಾವ ಕಾರಣವಿಲ್ಲ. ಇದು ಯಾವುದರೋ ಬೆಂಬಲವನಿಂದ ಇದನ್ನು ಮಾಡ್ತಾ ಇಲ್ಲ. ಇದನ್ನ ಸ್ವಯಂ ಸಾಕ್ಷ್ಯ, ಇದಕ್ಕೆ ಯಾರು ಮಾನಿಟರಿಂಗ್ ಇಲ್ಲ, ಇದನ್ನ ಯಾರು ಗವರ್ನೆನ್ಸ್ ಮಾಡ್ತಾ ಇಲ್ಲ, ಇದಕ್ಕೆ ಅಧಿಪತಿ ಇಟ್ಟಿಲ್ಲ. ಇದು ಸ್ವಯಂ ಸಾಕ್ಷ್ಯಕ್ಕಾಗಿ ಮಾಡ್ತಾ ಇದೆ. ಅದೇ ರೀತಿ ವಿವಿಧ ದೇವರುಗಳು ಏನೆಲ್ಲ ಇದೆ ಎಲ್ಲವೂ ಕೂಡ ಈ ಒಂದು ನಾರಾಯಣ ಎಂಬ ತತ್ವದಿಂದ ನಿರೂಪಣೆಗೊಂಡಿವೆ. ನಾರಾಯಣ ತತ್ವವನ್ನು ಒಳಗೊಂಡಿದೆ. ನಾರಾಯಣ ತತ್ವದಿಂದ ಆವೃತವಾಗಿದೆ. ನಾರಾಯಣ ತತ್ವದಿಂದ ಅವಕಾಶಗಳನ್ನು ಪಡಿತಾ ಇದೆ. ನಾರಾಯಣ ತತ್ವದಿಂದ ಬೆಂಬಲ ಅಂದ್ರೆ ಶಕ್ತಿ, ಆವೇಗ, ದ್ರವ, ಘನವನ್ನು ಪಡಿತಾ ಇದೆ. ನಾರಾಯಣನಿಂದ ಜ್ಞಾನವನ್ನು ಪಡಿತಾ ಇದೆ. ನಾರಾಯಣನ ಸಾಮರ್ಥ್ಯವನ್ನು ಪಡಿತಾ ಇದೆ. ಅಂದ್ರೆ ಇವೆಲ್ಲವೂ ಮಂತ್ರದ ಮೂಲಕ ನಮಗೆ ಕೊಡಲ್ಪಟ್ಟಿದೆ. ಆ ಮಂತ್ರದಲ್ಲಿ ಅಪೌರುಷೇಯ ಭಾಗವಿದೆ. ಅಪೌರುಷೇಯದಲ್ಲಿ ಶುಕ್ರವಿದೆ, ನಾರಾಯಣನ ಶುಕ್ರವಿದೆ. ಆ ಶುಕ್ರದಿಂದ ನಮ್ಮ ಬುದ್ಧಿಯಲ್ಲಿ ಬೀಜದ ಪ್ರತಿಪಾದನೆ ಮಾಡ್ಕೋಬಹುದು. ಬುದ್ಧಿಯನ್ನ ಉತ್ತು ಬಿತ್ತು ನಾವು ಬೀಜವನ್ನು ನೆಡಬಹುದು. ಅದರಿಂದ ನಾವು ಜ್ಯೋತಿಯನ್ನ ಪಡೆದು ನಾವು ನಮಗೆ ಬೇಕಾದ್ದನ್ನು ಸಾಧನೆ ಮಾಡಿಕೊಳ್ಳಬಹುದು ಎಂಬುದು ಈ ಋಷಿಯ ಇಷ್ಟ. ಅದನ್ನು ಕೇವಲ ಈ 4 ಮಂತ್ರಗಳಲ್ಲಿ ಹೇಳಲಾಗಿದೆ. ಅಂಬಸ್ಯ ಪಾರ ಭುವನಸ್ಯ ಮಧ್ಯ ರಾಕಸ್ಯ ಪೃಷ್ಠ ಮಹತೋ ಮಹೀಯಾನ್ ಶುಕ್ರೇಣಜ್ಜಾದೇಹಂ ಶಿಸಮನ ಪ್ರವಿಷ್ಟ ಪ್ರಜಾಪತಿಶ್ಚರತಿ ಗರ್ಭ ಅಂತಃ ಯಸ್ಮಿನ್ ಇದಗುಂ ಸಂಚ ವಿಚೈತಿ ಸರ್ವಂ ಯಸ್ಮಿನ್ ದೇವಾ ಅಧಿವಿಶ್ವೇ ನಿಷೇದುಃ ತದೇವ ಭೂತಂ ತದುಭವ್ಯಮ ಇದಂ ತದಕ್ಷರೇ ಪರಮೇ ವ್ಯಾಮನು. ಹರಿ ಓಂ ದತ್ಸತು. ಇದರಲ್ಲಿ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಮುಂದಿನ ವಾರ ನಾವು ಏನಾವೃತಂ ಖಂಚ ದೇವಂ ಮಹೀಂಚ ಏನಾದಿತ್ಯಸ್ತಪತಿ ತೇಜಸಾ ಭ್ರಾಜಸಾ ಚ ಯವಂತಃ ಸಮುದ್ರೇ ಕವಯೋ ವಯಂತಿ ಯದಕ್ಷರೇ ಪರಮೇ ಪ್ರಜಾಃ ಯದ ಪ್ರಸೂತಾ ಜಗತ ಪ್ರಸೂತೀತೋ ಯೇನ ಜೀವಾನ್ ವ್ಯಜಸರ್ಜ ಭೂಮ್ಯಾಂ. ಇದನ್ನು ನಾವು ಮುಂದಿನ ವಾರ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಓಂ ಗಣನಾನ್ವಾ ಗಣಪತಿ ಕುಂಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನಾದಿವಾ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಕಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ
ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.